ನೆಚ್ಚಿನ ನಿರೂಪಕಿ ಈ ಮೀರಾ ಮಾಡುವ 108 ನಮಸ್ಕಾರಗಳು. ತಾವೆಲ್ಲ ಆಕರ್ಷಿತ ಕಾಯ್ತಾ ಇರೋ ಈ ಪುಕ್ಕಟ ಸಲಹೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಕ್ಕರೆಯ ಸಕ್ಕರೆಯ ಮತ್ತು ಕೊಕ್ಕರೆಯ ಸ್ವಾಗತ ಸುಸ್ವಾಗತ. ಈ ವಾರದ ಪುಕ್ಕಟ ಸಲಹೆ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರ ಖ್ಯಾತಿಯ ಬಹುಮುಖ ಪ್ರತಿಭೆ ಸಲಹೆಗಾರರಾದ ವಿದ್ವಾನ್ ಲ್ಯಾಪಾನಂದ ಟ್ಯಾಪಾನಂದ ಶಾಸ್ತ್ರಿಗಳು ನಿಮ್ಮ ಎಲ್ಲ ದೂರವಾಣಿ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಪ್ರಶ್ನೆಗಳನ್ನು ಕೇಳಲು ತಾವು ಸಂಪರ್ಕಿಸಲೇಬೇಕಾದ ದೂರವಾಣಿ ಸಂಖ್ಯೆ 420 ಇದನ್ನು 420 ಅಥವಾ ಹ್ಯಾಟ್ರಿಕ್ 420 ಅಂತ ಸುಲಭವಾಗಿ ನೆನಪಿಟ್ಕೊಳ್ಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಷಿಂಗ್ ಪೌಡರ್ ಕರ್ಮ, ಬಚ್ಚನ್ ರೇಖಾ ಜಳೆ ಔಷಧಿ, ಟೆಲಿಕಾನ್ ಜನ್ಮದ ಜೋಡಿ ಹಾಗೂ ರಂಗ ಸಂಪದ ಬೆಳಗಾವಿ ಜೀವನವೇ ಒಂದು ನಾಟಕ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮಹಾಗುರುಗಳಾದ ಶಾಸ್ತ್ರಿಗಳಿಗೆ ನಮಸ್ಕಾರ. ಈ ಭೇಟಿಯ ಸ್ವಾಗತ. ಓಂ ಶ್ರೀ ದೇವಿ ನಮಃ, ಓಂ ಶ್ರೀ ಕಾವ್ಯ ನಮಃ, ಓಂ ಶ್ರೀ ಟಿವಿ ನಮಃ. ಟೈಮ್ ಪಾಸ್ ಟಿವಿ ಎಲ್ಲ ವೀಕ್ಷಕರಿಗೂ ಲಾಪಾನಂದ ಟಾಪಾನಂದ ಶಾಸ್ತ್ರಿಯ ಪುಕ್ಕಟೆ ಆಶೀರ್ವಾದಗಳು. ಶಾಸ್ತ್ರಿಗಳೇ, ಇಲ್ಲಿ ಲ್ಯಾಪಾನಂದ ಟ್ಯಾಪಾನಂದ ಶಾಸ್ತ್ರಿ ಅಂತ ಹೆಸರು ಹೇಗೆ ಬಂತು ಹೇಳ್ತೀರಾ? ಹಾಗೂ ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರ ಎಂಬ ನಾಮಧೇಯ ಬರಲು ನನ್ನ ಬಳಿ ಇರುವ ಲ್ಯಾಪ್ಟಾಪವೇ ಕಾರಣ. ನೀವು ಬೇರೆ ಏನು ಮಾಡುವುದು ಬೇಡ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಸಾಕು. ಅದನ್ನು ಈ ಲ್ಯಾಪ್ಟಾಪ್ನಲ್ಲಿ ಕೀನ ಮಾಡಿ ಕ್ಷಣಾರ್ಧದಲ್ಲಿ ನಿಮ್ಮ ಭೂತ ವರ್ತಮಾನ ಭವಿಷ್ಯವನ್ನೆಲ್ಲ ಜಾಲಾಡಿ ರಾಜ ಮಾಡುವ ಜಗತ್ತಿನ ಏಕಮೇವ ಗುರು ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ. ಆಡುತ್ತದೆ ಸೊಪ್ಪಿಲ್ಲ, ಮಂತ್ರಿ ಮಾಡೋದು ತಪ್ಪಿಲ್ಲ, ಮೊಬೈಲ್ ಇಲ್ಲದ ಮನುಷ್ಯನೇ ಇಲ್ಲ ಅನ್ನೋ ಹಾಗೆ ಇನ್ನು ಶಾಸ್ತ್ರಗಳು ಓದ್ತಾ ಇರೋ ಶಾಸ್ತ್ರಗಳೇ ಇಲ್ಲ. ಜ್ಯೋತಿಷ್ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಬನ್ನಶಾಸ್ತ್ರ, ವಾಸ್ತುಶಾಸ್ತ್ರ, ಪೇಸ್ತುಶಾಸ್ತ್ರ, ಹಲ್ಲಿಶಾಸ್ತ್ರ, ಪಿಲ್ಲಿಶಾಸ್ತ್ರ, ಗಿಣಿಶಾಸ್ತ್ರ, ಕಣಿಶಾಸ್ತ್ರ, ಕಾಕಶಾಸ್ತ್ರ, ಕೋಕಶಾಸ್ತ್ರ, ಪಾಕಶಾಸ್ತ್ರ, ಧೋಕಾಶಾಸ್ತ್ರ, ಸಕಲ ಶಾಸ್ತ್ರ ಪಾರಂಗತ ವಿಶ್ವವಿಖ್ಯಾತ ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ. ಓ ಶಾಸ್ತ್ರಗಳೇ ಕರೆ ಬರ್ತಾ ಇದೆ. ಕಟ್ಟಂಟು ಫಸ್ಟಲ್ಲಿ ಯಾರು ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಕಾಲ್ ಅಂದ್ರೆ ತಪ್ಪ ಜನ ಅಪಾರ್ಥ ಮಾಡ್ಕೊತಾರೆ. ಶುದ್ಧ ಕನ್ನಡದಲ್ಲಿ ಮೊದಲ ಕರೆಯನ್ನು ಕನ್ನಡ ನಾಡಿನಲ್ಲಿರುವಾಗ ಪ್ಯೂರ್ ಕನ್ನಡದಲ್ಲಿ ಮಾತನಾಡಬೇಕು. ಓಕೆ ಇನ್ಮೇಲೆ ನೆಸೆಸರಿಯಾಗಿ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡೋದೇ ಇಲ್ಲ. ಪ್ಯೂರ್ ಕನ್ನಡದಲ್ಲೇ ಮಾತಾಡೋಕೆ ಟ್ರೈ ಮಾಡ್ತೀನಿ. ಓಕೆನಾ? ಓಕೆ ವೆರಿ ನೈಸ್. ಹಲೋ, ಟೈಮ್ ಪಾಸ್ ಟಿವಿ ಪುಕ್ಕಟೆ ಸಲಹೆ. ಯಾರು ಮಾತಾಡೋದು? ನಾನೇ ಮಾತಾಡೋದ್ರಿ. ಜನ ಲಪುಟ ಶಾಸ್ತ್ರಿಗಳ ಕಡೆ ಒಂದು ಪ್ರಶ್ನೆ ಕೇಳೋದೈತ್ರಿ. ಏ ಲಪುಟ ಶಾಸ್ತ್ರಿ ಅಲ್ಲಪ್ಪ, ಲ್ಯಾಪ್ಟಾಪ್ ಶಾಸ್ತ್ರಿ. ಲ್ಯಾಪಾನಂದ ಶಾಸ್ತ್ರಿ. ನೋಡ್ರಿ, ಅವ್ರೇ ಅಕ್ಕಪ್ಪ ನನ್ನ ಶಾಸ್ತ್ರಿಗಳಿಗೆ ಫೋನ್ ಕೊಡ್ರಿ. ಕಡಿ ಏನೋ ಒಂದು ಪ್ರಶ್ನೆ ಏನಂತ ಕೇಳು. ಸಾಹೇಬ್ರ ನನ್ನ ಹೇಳಿ ನಿಮ್ಮ ಹೆಂಡತಿಯೇ ನಿಮ್ಮ ಸಮಸ್ಯೆಯೋ? ಅಲ್ರಿ, ನನ್ನ ಹೇಗಿ ಶಾಸ್ತ್ರಿಗಳೇ 2 ಸಲ ಹೆಂಡತಿ ಅಂತಿದ್ದಾರೆ. 2 ಹೆಂಡತಿ ಅಂತ ಕಾಣುತ್ತೆ. ಪಾಪ ದಾಸರು ಹೇಳ್ತಾರಲ್ಲಮ್ಮ, ಇಬ್ಬರ ಹೆಂಡಿರ ಸುಖವ ಇಂದು ಕಂಡೆ, ಇಬ್ಬರ ಹೆಂಡಿರ ಸುಖವ ಇಂದು ಕಂಡೆ, ಅಬಬ ಎಂದಿಗೂ ಸಾಕು ಸಾಕಯ್ಯ, ಅಬಬ ಎಂದಿಗೂ ಸಾಕು ಸಾಕಯ್ಯ. ಇಬ್ರದಲ್ರಿ, ಒಬ್ಬಾಕಿನೇ. ಸಮಸ್ಯೆ ಏನು ಅಂದ್ರೆ ನನ್ನ ಹೆಂಡತಿ 3 ದಿನದಲ್ಲಿ ಹೊಳಿಬರ್ತೇನಂತ ತವರಿಗೆ ಹೋದಾಕಿ 3 ವಾರ ಆದ್ರೂ ಬಂದಿಲ್ರಿ. ಜೀವನ ಬಹಳ ತ್ರಾಸ ಆಗೈತ್ರಿ. ಅದಕ್ಕೆ ನನ್ನ ಹೆಂಡತಿ ಯಾವಾಗ ಒಳ್ಳಿ ಬರ್ತಾಳಂತ ನಿಮ್ಮ ಪೆಟ್ಟಿಗೆ ನೋಡಿ ಹೇಳ್ತೀರೇನ್ರಿ? ಇದು ಪೆಟ್ಟಿಗೆಲ್ಲಪ್ಪ, ಲ್ಯಾಪ್ಟಾಪ್ ಅದ. ಶಾಸ್ತ್ರಿಗಳು ಹೆಂಡತಿ ಯಾವಾಗ ವಾಪಸ್ ಬರ್ತಾಳೆ ಅಂತ ಕಾಯ್ತಾ ಇದ್ದಾರೆ.
ಏ ನನ್ನ ಮೊಬೈಲ್ನಾಗ ಡೇಟಾ ಬಹಳ ಐತಿ, ನೀವೇನು ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಡೇಟಾ ಅಲ್ಲಪ್ಪ, ಡೇಟ್ ಆಫ್ ಬರ್ತ್, ನೀ ಹುಟ್ಟಿದ ತಾರೀಕು. ಏ ಗೊತ್ತಿಲ್ಲ ಬಿಡ್ರಿ, ಯಾಕಂದ್ರೆ ನಾನು ಹುಟ್ಟುವಾಗ ಸಣ್ಣ ಮಗುವಾಗಿದ್ದೆ ನೋಡ್ರಿ, ಅದಕ್ಕೆ. ಎಲ್ರು ಹುಟ್ಟುವಾಗ ಸಣ್ಣ ಮಗುನೇ ಆಗಿರ್ತಾರೆ. ಇಲ್ಲಿ ಬಿಡು, ನಿನ್ ಹೆಸರೇನು? ನನ್ನ ಹೆಸರು ಏನ್ರಿ? ಹೌದಪ್ಪ ಹೌದು, ನಿನ್ನ ಹೆಸರೇ. ಮತ್ತೆ ನನ್ನ ಹೆಸರೇನು? ಇಟ್ಟ ಹೆಸರ ಹುಟ್ಟಿ ಹೆಸರ? ಯೋ, ಯಾವ್ದು ಒಂದ್ ಸುಟ್ಟ ಹೆಸರು ಬೇಗ ಹೇಳ್ರಿ. ನನ್ನ ಹೆಸರು ಶರಣಪ್ಪ ಮಣಿಯಪ್ಪ ದಾಸನ್ನವರ. ಮಂದಿ ಎಲ್ಲ ನಂಗ ಶರಣ್ಯ ಶರಣ್ಯ ಅಂತಾರೆ, ನಾನು ಹೇಳ್ತಿ ಶರಣ್ಯ ಶರಣ್ಯ ಅಂತಾರ್ರಿ. ಶರಣಪ್ಪ ಶಾಸಿ ಸಿಂಹ. ನಮ್ಮೂರಾಗ ಸಿಂಹ ಹುಲಿ ಕರಡಿ ಏನಿಲ್ರಿ. ಇವ್ರು ಹೇಳಿದ್ದು ನಿಮ್ಮ ಹೆಂಡತಿಯ ರಾಶಿ. ಏನೋ ಕಾಶಿಯಾ? ಕಾಶಿಯಲ್ಲಪ್ಪ, ಧರ್ಮಸ್ಥಳ. ನಿನ್ನ ಹೆಂಡತಿ ಕಾಣೆಯಾಗಿರೋದಕ್ಕೆ ಕಾರಣ ಈ ಸರ್ಕಾರದ ಗ್ಯಾರಂಟಿ ಯೋಜನೆ. ಅವಳು ಅವರ ಮನೆಗೆಂದು ಹೋದವಳು ಹೆಂಗಸರಿಗೆ ಬಸ್ ಪ್ರಯಾಣ ಉಚಿತ ಅಂತ ತನ್ನ ತಾಯಿ ಜೊತೆ ತೀರ್ಥಕ್ಷೇತ್ರ ಯಾತ್ರಾ ಮಾಡ್ತಾ ಇದ್ದಾಳೆ. ಅಯ್ಯೋ, ಹಾಗಾದ್ರೆ ನನ್ ಗತಿ ಏನ್ರಿ? ನಿಮಗೆ ಬಾಯಿನ ತೀರ್ಥವೇ ಗತಿ. ಶರಣಪ್ಪ, ನೀನೇನು ಚಿಂತೆ ಮಾಡಬೇಡ. ನವ ಮೊದಲಲ್ಲಿ ಧ್ವಜ, ಸಪ್ತಮದಲ್ಲಿ ಶನಿ ವಕ್ರಸದಿಂದ ನಿನ್ನ ಹೆಂಡತಿ ಇನ್ನು 2 ದಿನಗಳೊಳಗೆ ಬರ್ತಾಳೆ. ಆಮೇಲೆ ನೀವು ಸದಾ ನಿಮ್ಮ ಹೆಂಡತಿಯ ಬೈಗುಳದ ಹಾಡು ನೀವು ಕೇಳ್ತಾ ಇರಬಹುದು. ನಡುವೆ ಆಕೆಯು ನಿನ್ನ ಮಂಡೆಯನ್ನು ಚಂಡ ಹಾಕಿ ಬಾರಿಸುವ ಸಂಭವ ಉಂಟು. ಇರ್ಲಿ ಬಿಡ್ರಿ, ಇರ್ಲಿ. ಒಟ್ನಲ್ಲಿ ನಾನು ಹೇಗೆ ಬಳಿ ಬರ್ತಾರಲ್ಲ ಅಷ್ಟು ಸಾಕು. ನಾನು ಲಘುನ ಮನೆಗೆ ಹೋಗಿ ಹಾಸಿಗೆ ರೆಡಿ ಮಾಡ್ತೇನ್ರಿ. ನಮಸ್ಕಾರ ರೀ ಸಾಹೇಬ್ರ, ಧನ್ಯವಾದಗಳು. ಚುನಾವಣೆಗೆ ನಿಂತಾಗ ಅವನಿಗೆ ಯಾರೋ ಹೇಳಿದ್ರಂತೆ, ಜೋ ಬೈಡೆನ್ ಗೆಲ್ಲೋದಕ್ಕೆ ಈ ಶಾಸ್ತ್ರನೇ ಕಾರಣ ಅಂತ. ಅದಕ್ಕೆ ನಾನು ಹಾಲು ಹೊಡೆದ. ಟ್ರಂಪ್ ನಿಮ್ ಕಾರಣದ ಹಾಲು ಹೊಡೆದ. ಅದಕ್ಕೆ ನಾನು ಅವನಿಗೆ ಸ್ಪೆಷಲ್ ಮಲ್ಟಿ ನ್ಯಾಷನಲ್ ದೈತ ಮಾಡಿ ಕಳಿಸಿದ್ದೆ. ಅದರಿಂದಾಗಿ ಸ್ವಲ್ಪ ಯಾಕೋ ಇದಾಗ್ತಾ ಇದ್ದಾರೆ. ಬಹುಮತದಿಂದ ಗೆದ್ದಿದ್ದು. ನಿಜವಾಗ್ಲೂ ಶಾಸ್ತ್ರಿಗಳೇ, ನನಗೆ ನೀವು ನಂಬಕ್ಕಾಗ್ತಾ ಇಲ್ಲ ಬಿಡಿ. ನೀರಮ್ಮ, ರಾಂಗ್ ಆಗಿದೆ ಸರ್. ನಾಳೆನೇ ನೀವು ಅಮೆರಿಕಕ್ಕೆ ಹೋಗಿ ಮಾಡಿ ಲೈನ್ ಬರ್ತಾ ಇದೆ. ಭೇಟಿಯಾಗಿ ಅವ್ರು ಕೆಂಪು ಸೊಂಟ ಪರೀಕ್ಷೆ ಮಾಡು. ನಾನು ಅಲ್ಲಿ ಕಟ್ಟಿದ್ದ ಚಿನ್ನದ ಸಾಯಕ ಈಗಲೂ ಫಳಫಳ ಫಳಫಳ ಅಂತ ಹೊಡಿದಾಗುತ್ತೆ. ನೀನೇನು ಅದು ಚಿಚಿ ಚಿಚಿ ಬೇಡಪ್ಪ, ನಾನೇ ಟ್ರಂಪ್ ಸೊಂಟ ಇಟ್ಟು ಮತ್ತು ಸೆಕೆಂಡ್ ಕಾಲ ಯಾರಿಗೆ? ಸೆಕೆಂಡ್ ಕಾಲ್, ಎರಡನೇ ಕಡೆ ಟೆಲಿಫೋನ್ ಕಾಲ್. ಹಲೋ, ಟೈಮ್ ಪಾಸ್ ಟಿವಿ ಪುಕ್ಕಟ ಸಲಹೆ, ಯಾರು ಮಾತಾಡೋದು? ಇಲ್ಲ ಸರ್, ಏನೋ ಸಾವಿತ್ರಿ ಕತ್ರಿ, ಸಿಸೇರಿಯನ್ ತಜ್ಞೆ. ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಸಿಸೇರಿಯನ್ ಹೆರಿಗೆ ಮಾಡಿಸಿದ ದಾಖಲೆ ನನ್ನ ಹೆಸರಲ್ಲಿದೆ. ನಿಮಗೆ ಗೊತ್ತಾ? ಇಲ್ಲ ಸರ್, ಸರಿಯಾಗಿ ಆಗ್ತಾ ಇಲ್ಲ ಯಾಕೋ. ಅಕ್ಷಯ ಕದ್ಗಿ ಎಂದು ಒಂದೇ ದಿನದಲ್ಲಿ 30 ಸಿಸೇರಿಯನ್ ಹೆರಿಗೆ ಮಾಡಿಸಿದ್ದೀನಿ. ವೆರಿ ಗುಡ್ ಡಾಕ್ಟರ್ ಸಾವಿತ್ರಿ ಏನು ಮಾಡೋದು ಈಗ? ಸಿಸೇರಿಯನ್ ತಜ್ಞೆ. ಹೆಸರಿಗೆ ತಕ್ಕ ಉದ್ಯೋಗಕ್ಕೆ ತಕ್ಕ ಹೆಸರು. ಬಹಳ ಚೆನ್ನಾಗಿದೆ, ಪ್ರಾಸಬದ್ಧವಾಗಿದೆ. ಇರಲಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ನನಗೇನು ಸಮಸ್ಯೆ ಇಲ್ಲ, ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಒಂದು ಪೇಷಂಟ್ ಪರವಾಗಿ ಒಂದು ಇಲ್ಲ. ಪ್ರಶ್ನೆ ಕೇಳೋದಿಲ್ಲ. ಡಾಕ್ಟ್ರೇ, ಪೇಷಂಟ್ ಹೆಸರು ಮತ್ತು ಜನ್ಮ ದಿನಾಂಕ ಹೇಳಿ. ಪೇಷಂಟ್ ಹೆಸರು ವಿನಯ್. ಡೇಟ್ ಆಫ್ ಬರ್ತ್ 18 to 1996. ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ. ವಿನಯ ಅಂದ್ರೆ ಗಂಡ ಹೆಣ್ಣ? ಶಾಸ್ತ್ರಿಗಳೇ, ಹೆರಿಗೆ ಬಂದಿರೋ ಪೇಷಂಟ್ 18 1+2 ನಿಮಿಷ 1 8 9 ನಮ್ಮ ಮಾಸ ತುಂಬಿದೆ, ಗ್ರಹ ಬಲ ಚೆನ್ನಾಗಿದೆ, ಹೆರಿಗೆಗೆ ಏನು ತೊಂದರೆ ಇಲ್ಲ. ಮಗು ಗಂಡ ಆಗಬಹುದು, ತಪ್ಪಿದ್ರೆ ಹೆಣ್ಣಾಗಬಹುದು. ನಾರ್ಮಲ್ ಡೆಲಿವರಿ, ಡೋಂಟ್ ವರಿ. ಅಯ್ಯೋ ಶಾಸ್ತ್ರಿಗಳೇ, ನಮ್ಮ ಪೇಷಂಟಿಗೆ ನಾರ್ಮಲ್ ಡೆಲಿವರಿ ಬೇಡ, ಸಿಸೇರಿಯನ್ ಹೆರಿಗೆನೇ ಸಮಯದಲ್ಲಿ
ಹೆರಿಗೆ ಆಗೋ ಸರಿ ಹಾಗೆ ಆಗ್ತಾ ಇಲ್ಲ. ಒಂದು ಇಂಜೆಕ್ಷನ್ ಕೊಟ್ಟು ಬಂದಿದ್ದೀನಿ ಶಾಸ್ತ್ರಿಗಳೇ. ಹಿಂಗಾಯ್ತು ಎಲ್ಲ. ಟೈಮಲ್ಲಿ ನಾನು ಸಿಸೇರಿಯನ್ ಹೆರಿಗೆ ಮಾಡಿಸ್ಬಿಡ್ತೀನಿ. ಹಾಗೆ ಮಾಡಿ ಒಳ್ಳೆ ಐಡಿಯಾ. ಅಭಿನಯ ಒಟ್ಟು ಅಕ್ಷರ 6 ಲಗ್ನಾದ ಪ್ರತಿಗಳು ಹೆರಿಗೆ ನೋವು ಶುರು. ಇನ್ನು ಅರ್ಧ ಗಂಟೆ ಬಿಟ್ಟು ಸಿಜೇರಿಯನ್ ಮಾಡಿ ಹುಟ್ಟು ಮಗುವಿಗೆ ಲಿಂಗ ಯಾವುದೇ ಆಗಿರಲಿ ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ. ಬೈತಾರೇನೋ, ಏನಾಗೋದಿಲ್ಲ ಲಾಸ್. ಸಿಇಟಿಯಲ್ಲಿ ಒಳ್ಳೆ ರ್ಯಾಂಕ್ ಬರುತ್ತೆ. ಧನ್ಯವಾದಗಳು ಶಾಸ್ತ್ರಿಗಳೇ, ಹಾಗೆ ಮಾಡ್ತೀನಿ. ಡಾಕು ಸಾವಿತ್ರಿ ಕತ್ರಿ ಬೇಗ ಹೋಗಿ ಇನ್ನೊಂದು ಇಂಜೆಕ್ಷನ್ ಕೊಡಿ, ಇಲ್ಲದಿದ್ರೆ ನಾರ್ಮಲ್ ಡೆಲಿವರಿ ಆಗಬಹುದು. ಬೆಟ್ರ್ ಹಾಂ. ಮತ್ತೆ ಮನೆ ಸಮಸ್ಯೆ ತಗೊಳ್ಳಿ ಶಾಸ್ತ್ರಿ. ಈ ಬೆಟ್ರ್ ಅಲ್ರಿ. ಹಾಂ, ನಾವು ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಇದು ಕಡಿಮೆ. ಹಲೋ, ಹೂ ಇಸ್ ಸ್ಪೀಕಿಂಗ್? ರೀ, ಕನ್ನಡದಲ್ಲಿ ಮಾತಾಡ್ರಿ. ಕನ್ನಡಮ್ಮ, ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಹಲೋ ಸ್ವಾಮಿ, ಯಾರು ಮಾತಾಡೋದು? ಏನ್ರಿ ಹಾಗೆ ಕೇಳ್ತೀರಿ? ನಾನ್ರಿ ಖ್ಯಾತ ಚುಟುಕು ಕವಿ ಚಿಕ್ಕ ಪುಟ್ಟಯ್ಯ ಮಾತಾಡೋದು. ಕಕ್ಕಸ ಅಧ್ಯಕ್ಷ. ಕಕ್ಕಸ ಕಕ್ಕಸ ಅಲ್ರಿ, ಕಕ್ಕಸ ಅಂದ್ರೆ ಕನ್ನಡ ಕವಿಗಳ ಸಂಘ. ಒಳ್ಳೆಯದು. ಹೆಸರು ಚಿಕ್ಕ ಪುಟ್ಟಯ್ಯ, ಚುಟುಕು ಕವಿ. ಚುಟುಕು ಅಂದ್ರೂ ಚಿಕ್ಕದು, ಪುಟ್ಟ ಅಂದ್ರೂ ಚಿಕ್ಕದು, ಅರ್ಥಪೂರ್ಣವಾದ ಹೆಸರು. ಚಿಕ್ಕ ಪುಟ್ಟಯ್ಯನವರೇ, ಇದು ನಿಮ್ಮ ಸ್ವಂತ ಹೆಸರ? ಮತ್ತೆ ರೀ, ಸ್ವಂತ ಹೆಸರಲ್ಲಿ ಬಾಡಿಗೆ ಹೆಸರು ಗೊತ್ತಾಗಲ್ರಿ? ಹಾಗಲ್ರಿ ಕವಿಗಳೇ, ಈ ಕವಿಗಳಿಗೆ ಸಾಹಿತಿಗಳಿಗೆ ಕಾವ್ಯನಾಮ ಅಂತ ಇರುತ್ತೆ. ಉದಾಹರಣೆಗೆ ನಮ್ಮ ಕೆ.ವಿ. ಪುಟ್ಟಪ್ಪನವರು, ಅವ್ರು ಯಾರ್ರಿ? ಅಯ್ಯೋ ನಮ್ಮ ರಾಷ್ಟ್ರ ಕವಿ ನನಗೆ ಗೊತ್ತಿಲ್ಲ ಬಿಡ್ರಿ. ಅವರು ಕುವೆಂಪು ಅನ್ನೋ ಕಾವ್ಯನಾಮ ಇಟ್ಕೊಂಡಿದ್ರು. ಅದೇ ರೀತಿ ಈ ಚಿಕ್ಕ ಪುಟ್ಟಯ್ಯ ಅನ್ನೋದು ನಿಮ್ಮ ನಿಜವಾದ ಹೆಸರ ಕಾವ್ಯನಾಮನ? ಚಿಕ್ಕ ಪುಟ್ಟೆ ಅನ್ನೋದು ನನ್ನ ನಿಜವಾದ ಹೆಸರು. ಪ್ರೀತಿ ನನ್ನ ಹೆಂಡತಿ ನನ್ನನ್ನು ಚೀಪು ಚೀಪು ಚೀಪಿನ್ ಸಾಕು, ಮುಂದೆ ಹೇಳ್ರಿ. ಈಗಿನ ಕಾಲದ ಕವಿಗಳಿಗೆ ಕಾವ್ಯ ನಾಮವೇ ಇರೋದಿಲ್ಲ. ನಿಜ ನಿಜ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಿಲ್ಲ ಒಂದು ಕಾವ್ಯನಾಮ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಿಲ್ಲ ಒಂದು ಕಾವ್ಯನಾಮ. ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ. ನೀವು ಒಳ್ಳೆಯ ಚಿತ್ರ ಬರೀತೀರಾ. ನಮ್ಮ ಶಾಸ್ತ್ರಿಗಳು ಸಕಲ ಕಲಾವಲ್ಲಭರು, ಸಕಲ ಗುಣ ಸಂಪನ್ನರು. ಅದಕ್ಕೆ ಚಿಕ್ಕ ಪುಟ್ಟಯ್ಯನವರೇ, ನಿಮ್ಮ ಸಮಸ್ಯೆ ಏನು ಹೇಳಿ? ನೋಡಿ ಶಾಸ್ತ್ರಿಗಳೇ, ನೋಡಕ್ಕಾಗಲ್ ಪುಟ್ಟಯ್ಯ, ಇದು ಹಿರಿಯ ಕಾಲ. ನಾನು ಕಳೆದ 2 ದಶಕಗಳಿಂದ ಚುಟುಕು ಬರಿತಾ ಇದ್ದೇನೆ. ಇಂಥ ನೂರಾರು ಕ್ರಾಂತಿಕಾರಿ ಚುಟುಕುಗಳನ್ನು ಬರೆದು ಜನರನ್ನು ಬಡಿದೆಬ್ಬಿಸಿದ್ದೇನೆ. ಇತ್ತೀಚಿನ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾನು ಬರೆದೊಂದು ಚುಟುಕ ಕೇಳಿ. ರೀ ಸ್ವಾಮಿ, ಇದು ಕವಿಗೋಷ್ಠಿ ಅಲ್ಲ, ಪುಕ್ಕಟ ಸಲಹೆ ಕಾರ್ಯಕ್ರಮ. ಒಂದೇ ಒಂದು ಚುಟುಕಾರಿ, 4 ಸಾಲು. ದಯವಿಟ್ಟು ಕೇಳಿ. ಹೇಳಿಬಿಡ್ರಿ, ಹೇಳಿ ಬೇಗ ಹೇಳಿ. ಹೆತ್ತೇಳು ಹೆತ್ತೇಳು ಕನ್ನಡಿಗನೇ, ಕನ್ನಡಮ್ಮನ ಕೆನ್ನೆಯ ಮೇಲೆ ಆಣೆ. ಹೆತ್ತೇಳು ಹೆತ್ತೇಳು ಕನ್ನಡಿಗನೇ, ಕನ್ನಡಮ್ಮನ ಕೆನ್ನೆಯ ಮೇಲೆ ಆಣೆ. ಬೇಗನೆ ಏಳೆಂದು ಕರೆಯ ಕೊಡುವೆ, ಏಳದಿದ್ದರೆ ಬಂದು ಒಟ್ಟು ಬಿಡುವೆ. ಆಮೇಲೆ ಅಷ್ಟೇ ರೀ, ಅದು ಚುಟುಕುತ್ತವನ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಚೆನ್ನಾಗಿದೆ ಅಂತೀರಿ. ನಾನು ಇಂಥ ಸಾವಿರಾರು ಚುಟುಕುಗಳು ಬರೆದರೂ ನಮ್ಮ ಸರ್ಕಾರ ನನಗಿನ್ನೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿಲ್ಲ. ಇದಕ್ಕೆಲ್ಲ ಏನು ಕಾರಣ? ನಾನು ಬರೆದ ಚುಟುಕ ಸರಿ ಇಲ್ವಾ, ಅಥವಾ ನನ್ನ ಗ್ರಹಚಾರ ಸರಿ ಇಲ್ವಾ? ನನಗೆ ಯಾವಾಗ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ? ದಯವಿಟ್ಟು ನಿಮ್ಮ ಲ್ಯಾಪ್ಟಾಪ್ ನೋಡಿ ಹೇಳಿ ಶಾಸ್ತ್ರಿಗಳೇ. ಸರಿ, ನಿಮ್ಮ ಜನ್ಮ ದಿನಾಂಕ ಯಾವುದು? 16th May 1965. ಓಹೋ, ಅಂದ್ರೆ ಇಂಗ್ಲಿಷ್ನಲ್ಲಿ 16 ಮೇ 1965. ಅದೇ 16 ಜನ್ಮರಾಶಿಲಿ ವಕ್ಕರಿಸುವನಾರು ನೀಚ ಗ್ರಹ ಕುಜ, ಶನಿ ಹುಚ್ಚ, ರಾಹು ಹುಚ್ಚುಚ್ಚ, ಗುರು ಬಚ್ಚ. ಚಿಕ್ಕ ಪುಟ್ಟನವರೇ, ನಿಮ್ಮ ಜಾತಕದ ಪ್ರಕಾರ ನಿಮಗೆ ಚಿಕ್ಕ ಪುಟ್ಟ
ಪ್ರಶಸ್ತಿಗಳು ಬಂದರೂ ಬರಬಹುದು, ಆದರೆ ದೊಡ್ಡ ಪ್ರಶಸ್ತಿ ಯಾವುದು ಈಗ ಬರುವುದಿಲ್ಲ, ಲೇಟ್ ಆಗುತ್ತೆ. ಹಾ, ಲೇಟ್ ಅಂದ್ರೆ ಎಷ್ಟು ಲೇಟು? ತುಂಬಾ ಲೇಟ್. ನೀವು ಲೇಟ್ ಚಿಕ್ಕ ಪುಟ್ಟ ಆದ ಮೇಲೆ ಅದೇ ಮರಣೋತ್ತರ ಪ್ರಶಸ್ತಿ. ಓ, ಅದು ಬಂದರೂ ಬರುವ ಬೇಡ ಬಿಡಿ. ನಾನು ಜೀವಿಸಿರುವಾಗಲೇ ಒಂದು ಒಳ್ಳೆ ಪ್ರಶಸ್ತಿ ಬರಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಸರಿ, ನೀವು ಹುಟ್ಟಿದ ತಿಂಗಳು ಮೇ 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 ಅನ್ನೋ ಪ್ರಾಣಿ ಯಾವುದು? ಮೇಕೆ, ಕುರಿ. ಹಾ, ಕುರಿಗಳು. ನಿಮ್ಮ ರಾಶಿನು ಅದೇ ಮೇಷ ಅಂದ್ರೆ ಕುರಿ. ನೀವೊಂದು ಕೆಲಸ ಮಾಡಿ, 8 ದಿನ ಬೆಳಿಗ್ಗೆ ಎದ್ದು ಕೂಡಲೇ ಹಲ್ಲ ಉಜ್ಜು ಮೊದಲು, ಮೊಬೈಲ್ ಉಜ್ಜು ಮೊದಲು 108 ಸಲ ಕುರಿಗಳು ಸಾರು ಕುರಿಗಳು ಅನ್ನುವ ಕವನ ಬರೆದಿರುವ ಹಿರಿಯ ಕವಿ ನಿಸಾರ್ ಅಹ್ಮದ್ ಅವರ ನಾಮ ಜಪ ಮಾಡಿ. ಅಂದರೆ ನಿಮ್ಮ ಕುಜದೋಷ ಪರಿಹಾರವಾಗಿ ನೀವು ಬದುಕಿರುವಾಗಲೇ ಯಾವುದಾದ್ರೂ ದೊಡ್ಡ ಪ್ರಶಸ್ತಿ ಬಂದರೂ ಬರಬಹುದು. ಹಾಗೆ ಸರ್, ಹಾಗೆ ಮಾಡ್ತೀನಿ. ಈಗಲೇ ಹೋಗಿ ನಿಸಾರ್ ಅಹ್ಮದ್ ಸರ್ ಅವರ ಪಾದ ಪೂಜೆ ಮಾಡ್ತೀನಿ. ಅದು ಸಾಧ್ಯವಿಲ್ಲ. ಯಾಕೆ ಸರ್? ಅವರು ಫಾರಿನ್ ಹೋಗಿದ್ದಾರಾ? ಯಾಕಂದ್ರೆ ನಿಸಾರ್ ಅಹ್ಮದ್ ಅವರು ತೀರಿ ಹೋಗಿದ್ದಾರೆ ಕವಿಗಳೇ. ಓಹೋ, ಹಾಗಾದ್ರೆ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ಒಟ್ಟಿನಲ್ಲಿ ನನಗೊಂದು ಒಳ್ಳೆ ಪ್ರಶಸ್ತಿ ಬರಬೇಕು. ಜೈ ನಿಸಾರ್ ಅಹ್ಮದ್, ಜೈ ಕನ್ನಡಮ್ಮ, ಜೈ ನಿಸಾರ್ ಅಹ್ಮದ್, ಜೈ. ಶಾಸ್ತ್ರಿಗಳೇ, ಏನೇ ಹೇಳಿ, ಈ ಕವಿಗಳು ಸಾಹಿತಿಗಳು ಈ ರೀತಿ ಪ್ರಶಸ್ತಿಗಳಿಗೆ ಹಾತೊರಿಬಾರದು. ಪ್ರಶಸ್ತಿಗಳೇ ಅವರನ್ನು ಕೊಂಡು ಫುಲ್ ಆಗಿಬಿಡ್ತೈತ್ರಿ. ಮತ್ತೆ ಸ್ವಲ್ಪ ದೂರ ಇತ್ತೀಚಿನ ಕವಿಗಳು ತಮ್ಮ ಪುಸ್ತಕದ ವಿಳಾಸದ ಜೊತೆಗೆ ತಮ್ಮ ಲೊಕೇಶನ್ ಕಳಿಸ್ತಾರೆ. ವಿಪರ್ಯಾಸ ಇರಲಿ ಶಾಸ್ತ್ರಿಗಳೇ. ಈಗ 12 ರಾಶಿಗಳ ವಾರದ ಭವಿಷ್ಯದ ಸಮಯ. ಈ ಸಮಯ ಭವಿಷ್ಯಮಯ. ನೂತನ ಬಾಳಿನ ಶುಭ. ಮೇಷರಾಶಿ ಇದು ರಾಶಿಗಳಲ್ಲೇ ಪ್ರಥಮ ರಾಶಿ. ಆದ್ರೆ ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನೋ ಹಾಗೆ ಈ ರಾಶಿಯವರು ಏನೋ ಮಾಡೋದಕ್ಕೆ ಹೋದರೂ ಆರಂಭದಲ್ಲೇ ಎಡವಟ್ಟಾಗುತ್ತೆ. ಉದಾಹರಣೆಗೆ ಬೆಳಿಗ್ಗೆ ಎದ್ದು ಪೂರ್ವಕವಾಗಿ ಮಲ ವಿಸರ್ಜನೆ ಮಾಡೋಣಂತ ಕೂತ್ರೆ ಮಲ ಬರುತ್ತೆ, ಆದ್ರೆ ನಲ್ಲಿಯಲ್ಲಿ ಜಲ ಬರುವುದಿಲ್ಲ. ಶುಕ್ರ ವಕ್ರಿಯಾಗುವುದು ಮತ್ತು ಜಲಾಧಿಪತಿ ಅಂಗಾರಕ ಯಾಂಗ್ರಿಯಾಗುವುದಕ್ಕೆ ಇದಕ್ಕೆ ಕಾರಣ. ಇದಕ್ಕೆ ಪರಿಹಾರ ಒಂದೇ. ಏನು? ಅಂಗಾರಕನನ್ನು ನೆನೆಯುತ್ತಾ ನೀರಿನ ಬದಲಿಗೆ ಟಿಶ್ಯೂ ಪೇಪರ್ ಉಪಯೋಗಿಸುವುದು. ಟಿಶ್ಯೂ ಪೇಪರ್ ಸಿಗದಿದ್ದರೆ ನ್ಯೂಸ್ ಪೇಪರ್ ಆಯಿತು. ಆದ್ರೆ ಸ್ಯಾಂಡ್ ಪೇಪರ್ ಉಪಯೋಗಿಸಿದ್ರೆ ನಾನು ಜವಾಬ್ದಾರನಲ್ಲ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. 2ನೇ ರಾಶಿ ವೃಷಭದ ಕಥೆ ಏನು? ಸರಿ, ವೃಷಭ ರಾಶಿಯಲ್ಲಿ ಈಗ ಒಂದೇ ಮನೆಯಲ್ಲಿ 4 ಗ್ರಹಗಳು. ಅದರಲ್ಲಿ 2 ನೀಚ ಗ್ರಹ ರಾಹು ಮತ್ತು ಕೇತು, 2 ಬುಧ ಮತ್ತು ಗುರು. ಈ 4 ಗ್ರಹಗಳಿಗೂ ಜಟಾಪಟ ನಡೀತಿದೆ. ಈ ವಾರ ವೃಷಭ ರಾಶಿಯಲ್ಲಿ ಗೂಳಿ ಕಾಟವೇ ಏರ್ಪಟ್ಟ ಹಾಗೆ ಕಾಣ್ತಾ ಇದೆ. ಪಂಚ ಮೇಲೆತ್ತಿಕೊಂಡು ದಳದವರು ಕಮಲದವರು ಜೈ ಬಜರಂಗಬಲಿ ಅಂತ ಕಾಂಗ್ರೆಸ್ನವರ ಮೇಲೆ ದಾಳಿ ಮಾಡ್ತಾರೆ. ಒಟ್ಟಿನಲ್ಲಿ ಈ ವಾರ ರಾಜಕಾರಣಿಗಳಿಗೆ ಕಷ್ಟಂ ನಷ್ಟಂ ಭ್ರಷ್ಟಂ ಎನ್ನು ಸ್ಪಷ್ಟಂ ಮುಗಿತು. ಇನ್ನು ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ಅಂದ್ರೆ ಏನು? ಮಿಥುನ ಅಂದರೆ ಜೋಡಿ. ಜೋಡಿಗಳು ಯಾವಾಗಲೂ ಜೊತೆಯಾಗಿರಬೇಕು. ಜೊತೆಯಲ್ಲಿ ಸಾಕು. ಆದರೆ ಈ ವಾರ ಮಿಥುನ ರಾಶಿ ಜೋಡಿಗಳು ಒಟ್ಟಾಗಿ ಇರೋದಕ್ಕೆ 6ನೇ ಮನೆಯಲ್ಲಿರುವ ಶನಿ ಬಿಡುತ್ತಾ ಇಲ್ಲ. ಸೆಕೆ ವಿಪರೀತವಾಗಿ ಕರೆಂಟ್ ಕೈ ಕೊಡೋದ್ರಿಂದ ಗಂಡ ಹೆಂಡತಿ ದೂರ ಮಲಗುವ ಸಂದರ್ಭ ಬರುತ್ತದೆ. ನಂತರ ಕರೆಂಟ್ ಬಂದರೂ UPS ವಿಚಾರದಲ್ಲಿ ಗಂಡ ಹೆಂಡಿರಲ್ಲಿ ಜಗಳ ಆಗಿರುವುದರಿಂದ ಬೇರೆ ಇರುತ್ತಾರೆ. ಗಂಡ ಹೆಂಡಿರ ಜಗಳ ಮುಂದು ಮಲಗುವವರಿಗೆ ಅನ್ನುವುದಾಗಿ ಇರೋದು ನಿಜ. ಆದರೆ ಜಗಳವಾದಾಗ ಅಡಿಗೆಯ ಆಗುವುದಿಲ್ಲವಾದ್ದರಿಂದ ಗಂಡ ಹೆಂಡಿರ ಜಗಳ ಸ್ವಿಗ್ಗಿಯವನು ಫುಡ್ ತರುವವರಿಗೆ ಅನ್ನಬಹುದು. ಸ್ವಿಗ್ಗಿ ಸ್ವಿಗ್ಗಿ ಅನ್ನಬಹುದು. ಉಳಿದ ರಾಶಿಗಳ ಭವಿಷ್ಯ ಆಮೇಲೆ ನೋಡೋಣ. ಯಾರಾದ್ರೂ ಕರೆ ಮಾಡ್ತಾರೆ ನೋಡೋಣ. ಅದು ಮುಂದೆ ಸಮರ್ಪಯಾಮಿ.
ಚಲೋ ಜಾಗದಲ್ಲಿ ಕೂತು ಮಾತಾಡ್ಬೋದಲ್ಲ? ನಮ್ಮ ಊರಿನ ಹೆಸರೇ ಕಿವಿಗೊಂಡೆ ಸರ್. ಓಕೆ ಓಕೆ ಸರಿ, ಪ್ರಶ್ನೆ ಏನು ಅಂತ ಕೇಳಿ. ನಾನು ನನಗೆ ಸ್ವಲ್ಪ ನಾಚಿಕೆ ಆಗ್ತದೆ ಶಾಸ್ತ್ರಿಗಳೇ. ಯಾಕಪ್ಪ ಬಚ್ಚೇಗೌಡ ಅಷ್ಟೊಂದು ನಾಚಿಕೆ? ನಾನು ನಾನು ನನ್ನ ಅಕ್ಕನ ಮಗಳು ದುರ್ಗಿನ ಲವ್ ಮಾಡ್ಲಿದ್ದೇನೆ. ಇನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೇನೆ. ಬಹಳ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ರೈತರಿಗೆ ಹೆಣ್ಣು ಸಿಗುವುದೇ ಕಷ್ಟ, ಸಿಕ್ಕವರನ್ನು ಬಿಡಬಾರದು. ನಾನೇನು ಹೆಸರು ಬಚ್ಚೇಗೌಡ, ಹಿಂದೂ ಮೇಷರಾಶಿ, ಅವಳದು ದುರ್ಗಿ, ಅವಳದು ಸಿಂಹರಾಶಿ. ಹೌದಲ್ರಿ? ಹಾಗಾದ್ರೆ ನಮ್ಮ ಮದುವೆ ಆದ್ರೆ ಏನಾಗ್ಬೋದು? ಮಕ್ಕಳಾಗಬಹುದು. ಯಾವಾಗ ಆಗುತ್ತೆ? ಮೊದಲನೇ ಮಗು ಲಗುನಾದ್ರೆ ಚಲೋ ಅಂತಾರಲ್ಲ, ಯಾವಾಗ ಆಗ್ಬೋದು? ಬಚ್ಚೆಗೌಡಿಗೆ ಬಚ್ಚೆ ಯಾವಾಗಲ್ಲ ಚಿಂತೆ ಶಾಸ್ತ್ರಗಳೇ. ಲಗ್ನ ಅಧಿಪತಿ ಶುಕ್ರ, ಸಂತಾನ ಅಧಿಪತಿ ಬುಧ. ಏನು ಚಿಂತೆ ಮಾಡಬೇಡ ಬಚ್ಚೇಗೌಡ, ಮಗು ಬೇಗ ಆಗುತ್ತೆ. ಆದ್ರೆ ತೀವ್ರ ಅರ್ಜೆಂಟ್ ಮಾಡಬೇಡ. ಮದುವೆ ಆದ ಮೇಲೆ 9 ತಿಂಗಳಾಗಲೇಬೇಕು. ಇನ್ನೂ ಅರ್ಜೆಂಟ್ ಆಗಬೇಕಂತಂದ್ರೆ ಗರ್ಭಿಣಿಯ ಮದುವೆ ಆಗಬೇಕು. ಬೇಡ ಶಾಸ್ತ್ರಿಗಳೇ, ಖಂಡಿತ ಕಾಯ್ತೀನಿ. ಥ್ಯಾಂಕ್ ಯು ದುರ್ಗಿ, ಐ ಲವ್ ಯು. ನಿನ್ನ ಸರಗಿನ ಮೇಲಾನೆ. ಶಾಸ್ತ್ರಿ, ಐ ಲವ್ ಯು. ನಿನ್ನ ಲ್ಯಾಪ್ಟಾಪ್ ಮೇಲಾನೆ. ದುರ್ಗಿ, ಐ ಲವ್ ಯು. ನಿನ್ನ ಕಾಫಿನ ಮೇಲಾನೆ. ದುರ್ಗಿ, ಐ ಲವ್ ಯು. ನಿನ್ನ ಕಾಫಿನ ಮೇಲಾನೆ. ಅವಳದ್ದು ಸಿಂಹರಾಶಿ, ಇವನದ್ದು ಮೇಷರಾಶಿ. ಯಾರಪ್ಪ ಇದು ಪ್ರಶ್ನೆ ಕೊಟ್ಬಿಟ್ಟು ಬರೀ ಕೆಂಪ ಆಯ್ತಾರಲ್ಲ. ಸೆಟ್ಟಿಂಗ್ ಶಾಸ್ತ್ರಿಗಳೇ, ಈ ಸಾಧಾರಣ ಕೆಮ್ಮಲ್ಲ, ನಾಯಿ ಕೆಮ್ಮಿನ ತರ ಕಾಣ್ತಾ ಇದೆ. ಯಾವುದೋ ರೋಗಿ ಡಾಕ್ಟರ್ ಕಾಲ್ ಮಾಡೋದು ನಮ್ಮ ಸೆಟ್ಟಿಂಗ್ ಚೇಂಜ್ ಆಗಿರೋದು. ಹೌದು ಹೌದು, ಕರೆ ಹೇಳಬೇಕಂದ್ರೆ ಕರೆ ಅಲ್ಲ, ಕೆರೆ ಕೆರೆ. ಶಾಸ್ತ್ರಿಗಳೇ, ನಾನು ಮಾತಾಡೋದು ಗೊತ್ತಾಗ್ಲಿಲ್ವಾ? ನೀವು ಮಾತಾಡೋದು ಗೊತ್ತಾಯ್ತು, ಆದ್ರೆ ಯಾರು ಗೊತ್ತಾಗ್ಲಿಲ್ಲ. ಶಾಸ್ತ್ರಿಗಳೇ, ಸ್ವರ ನೋಡಿದ್ರೆ ಮಾತಾಡ್ತಾ ಇರೋದು ಮುದುಕಿ ಅನ್ಸುತ್ತೆ. ಏನಜ್ಜಿ, ನಿಮ್ ಹೆಸರೇನು? ಅಜ್ಜಿನ? ನೀನ್ ಅಜ್ಜಿ, ನಿಮ್ಮ ಅಜ್ಜಿ 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 ಅಜ್ಜಿ. ಸಾಕು ಸಾಕು ಸಾಕು. ನೋಡು, ಏನ್ ಬೇಕಾದ್ರೂ ಹೇಳಿ, ಆದ್ರೆ ನನಗೆ ಅಜ್ಜಿ ಅಂತ ಮಾತ್ರ ಹೇಳೋ ಹಾಗಿಲ್ಲ. ನನಗೆ ಬರೀ 70 ವರ್ಷ. ನಮ್ಮನೇಲಿ ನನಗೆ ಯಾರು ಅಜ್ಜಿ ಅನ್ನೋದಿಲ್ಲ. ದೊಡ್ಡಮ್ಮ ಅಂತಾರೆ, ಇಲ್ಲದೆ ಇದ್ರೆ ಆಂಟಿ ಅಂತಾರೆ. ಗೊತ್ತಾಯ್ತಾ? ಅಜ್ಜಿ ಮತ್ತ ಹೋನ. ಸರಿ, ಇಲ್ಲಿ ಬಿಡಿ ಅಜ್ಜಿ, ಆ? ದೊಡ್ಡಮ್ಮ ಅಂತಲೇ ಹೇಳೋಣ. ಸರಿ, ನಿಮ್ಮ ಹೆಸರೇನು, ಏನು ಸಮಸ್ಯೆ ಅಂತ ಬೇಗ ಹೇಳಿ. ಇದೇನ್ ಶಾಸ್ತ್ರಿಗಳೇ ಹೀಗೆ ಕೇಳ್ತಿದ್ದೀರಾ? ಸುಮ್ಮನೆ ತಮಾಷೆ ಮಾಡ್ತಿದ್ದೀರಾ? ನಾನು ಯಾರನ್ನು ಗೊತ್ತಾಗ್ಲಿಲ್ವಾ? ಕೆಂಪೂರ್ ಕಮಲಮ್ಮ ಅಂದ್ರೆ ನಾನೇ. ನೀವು ಕೆಂಪೂರ್ನವ್ರಾ? ಅದಕ್ಕೆ ಅಷ್ಟೊಂದು ಜೋರಾಗಿ ಕೆಮ್ತಾ ಇದ್ದೀರಾ ಅಲ್ವಾ? ನೋಡಿ, ನನ್ನ ಕೆಮ್ಮಿನ ಬಗ್ಗೆ ಹೀಗೆಲ್ಲ ಹಗುರವಾಗಿ ಮಾತಾಡೋ ಹಾಗಿಲ್ಲ. ನನಗೆ ನನ್ನ ಕೆಮ್ಮಿನ ಬಗ್ಗೆ ತುಂಬಾನೇ ಅಭಿಮಾನ ಇದೆ. ಅದು ನನ್ನ ಟ್ರೇಡ್ ಮಾರ್ಕ್.
ಸುಮ್ಮನೆ ಹಾಗೆ ಹೇಳಿದ್ರೆ ನಿಮ್ ಹೆಂಡತಿನೂ ನೋಡಕ್ ಲಕ್ಷಣ ಆಗಿದ್ದಾರೆ. ಹೆಣ್ದಿನ ಅವಳೆಲ್ಲ ನೋಡಿದ್ರಿ? ಯಾವಾಗ ನೋಡಿದ್ರಿ? ಅಲ್ಲೇ ನಿಮ್ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ. ಈಗ ನನ್ನ ಹೆಂಡತಿ ಅಲ್ರಿ, ನಮ್ಮ ಕಾರ್ಯಕ್ರಮದ ನಿರೂಪಕಿ ನೀರಾ ಅಂತ. ನೀರಾದ್ರೂ ಆಗ್ಲಿ ಹಾಲಾದ್ರೂ ಆಗ್ಲಿ ಮುಟ್ಟಿದ್ರೆ ಕೈ ತೊಳ್ಕೋಬೇಕು. ಅಜ್ಜಿ ಅಲ್ಲ, ಕೈ ತೊಳ್ಕೊಂಡು ಮುಟ್ಟಬೇಕು. ಅಷ್ಟು ಲಕ್ಷಣವಾಗಿದ್ದಾರೆ. ಹಾಲಿಗೆ ನಾರಿ ಅಂದ್ರೆ ನಮಗೆ ನೀರಮ್ಮನ ಥರ ಇರಬೇಕು. ನಮ್ಮನೇಲೂ ಒಂದಿದೆ ಕರ್ಮ. ನನ್ನ ಮೊಮ್ಮಗನ ಹೆಂಡತಿ ಮದುವೆ ದಿನ ಸೀರೆ ಉಟ್ಟವಳು, ಅದು ಅವಳು ಹುಟ್ಟಿದ್ದಲ್ಲ, ಆ ಪಾರ್ಲರ್ ನೋಡು ಉಡಿಸಿದ್ದು. ಇವತ್ತಿನವರೆಗೂ ಸೀರೆನೇ ಹುಟ್ಟಿಲ್ಲ ಕಣ್ರಿ ಅವಳು. ವಿಚಿತ್ರ ಡ್ರೆಸ್ಸು, ಬರೀ ಹಾಫ್ ಪ್ಯಾಂಟು ಟೀ ಶರ್ಟು. ಮದುವೆ ಹೆಣ್ಮಕ್ಳು ಹೀಗೆ ಬೇಕಾಬಿಟ್ಟಿ ಬಟ್ಟೆ ಹಾಕೋಬಾರ್ದು, ಲಕ್ಷಣವಾಗಿ ಸೀರೆ ಉಟ್ಕೋಬೇಕು ಅಂದ್ರೆ ನನಗೆ ಬರೋಲ್ಲ ಅಂತಾಳೆ. ಬಾಬ್ಕಟ್ ಬೇರೆ, ದೇವ್ರ ಕೊಟ್ಟಿದ್ದ ಸಂಪಾದಿಲ್ಲ ಕತ್ತರಿಸ್ಕೊಂಡ್ಬಿಟ್ಟಿದ್ದಾಳೆ. ಹಾಳಾದವಳು. ಕಮಲಮ್ಮನವರೇ, ಆಧುನಿಕ ಮಹಿಳೆಯರು ಇರೋದು ಹಾಗೆ. ಒಂದು ಚುಟುಕು ಹೇಳ್ತೀನಿ ಕೇಳಿ. ಆಧುನಿಕ ಮಹಿಳೆಯರು ಉಡುಗೆ ತೊಡುಗೆ ಕಂಡು ಬೆದರೆ ದರಿಯ ಫ್ಯಾಷನ್ನೇ ಹೀಗೆ. ಆಧುನಿಕ ಮಹಿಳೆಯರು ಉಡುಗೆ ತೊಡುಗೆ ಕಂಡು ಬೆದರಿ ದರಿಯ ಫ್ಯಾಷನ್ನೇ ಹೀಗೆ. ಬೆನ್ನಿಲ್ಲ ಟಾಪಿಲ್ಲ, ತೋಳಿಲ್ಲ ಬೆನ್ನಿಲ್ಲ ಟಾಪುಗಳಿಗೆ, ತೋಳಿಲ್ಲ ಬೆನ್ನಿಲ್ಲ ಟಾಪುಗಳಿಗೆ, ನಾಲಿಗೆಂತಲೂ ಪ್ಯಾಂಟು 3 ಇಂಚು ಕೆಳಗೆ. ಸರಿಯಾಗಿ ಹೇಳಿದ್ರಿ ಶಾಸ್ತ್ರಿಗಳೇ. ಈಗ ಕಾಲ್ ಹುಡುಗಿರ್ ನೋಡಿದ್ರೆ ಗಂಡೋ ಹೆಣ್ಣೋ ಗೊತ್ತೇ ಆಗೋದಿಲ್ಲ. ಕಮಲಮ್ಮನವರೇ, ಅವ್ರಿಗೆಲ್ಲ ಗೊತ್ತಿರುತ್ತೆ ಬಿಡಿ. ಕಮಲಮ್ಮನವರೇ, ನಮ್ದು ಜ್ಯೋತಿಷ ಕಾರ್ಯಕ್ರಮ, ಫ್ಯಾಷನ್ ಪ್ರೋಗ್ರಾಮ್ ಅಲ್ಲ. ನಿಮ್ ಜಾತಕದ ಬಗ್ಗೆ ಏನಾದ್ರೂ ಕೇಳೋದಿದ್ರೆ ಬೇಗ ಕೇಳಿ. ಗೊತ್ತು ಕಣಮ್ಮ, ನಮ್ಮ ಶಾಸ್ತ್ರಿಗಳು ತುಂಬಾ ಚೆನ್ನಾಗಿ ಭವಿಷ್ಯ ಹೇಳ್ತಾರಂತ ಎಲ್ಲರೂ ಹೊಗಳ್ತಿರ್ತಾರೆ. ಅದಕ್ಕೆ ನೋಡೋಣ ಅಂತ ಹೇಳಿ ಟಿವಿ ಹಾಕ್ತೆ. ನನಗೂ ಜ್ಯೋತಿಷ್ ಶಾಸ್ತ್ರದಲ್ಲಿ ತುಂಬಾನೇ ನಂಬಿಕೆ ಇದೆ. ನನ್ನ ಜೀವನದಲ್ಲಿ ಎಲ್ಲ ಜಾತಕದ ಪ್ರಕಾರನೇ ಆಗಿದೆ. ನನ್ನ ಜಾತಕದಲ್ಲಿ 50ನೇ ವರ್ಷಕ್ಕೆ ವೈಧವ್ಯ ಅಂತಿತ್ತು, ಹಾಗೇ ಆಯ್ತು. ಕಾಟ ತಡಿಲಾರೆ ಗಂಡ ಬೇಗ ಒಟಕ್ ಅಂತ ಅನ್ಸುತ್ತೆ. ಏನು ಮಠಕ್ಕ? ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ. ಸರಿ, ನೀವು ಸಮಸ್ಯೆ ಅಂತ ಚುಟುಕಾಗಿ ಹೇಳಿ. ದೇವ್ರ ದಯದಿಂದ ನನಗೆ ಯಾವ ಸಮಸ್ಯೆನೂ ಇಲ್ಲ. ವಯಸ್ಸು 70 ಆದ್ರೂ ಗುಂಡ್ಕಲ್ ಹಾಗೆ ಇದ್ದೀನಿ. ಆದ್ರೂ ಬದುಕೋ ಆಸೆ ಏನಿಲ್ಲ. ಮೇಲ್ ನಾವು ಯಾವಾಗ ಕರೀತಾನೋ ಹೋಗಕ್ ತಯಾರಾಗಿದ್ದೀನಿ. ಕಮಲಮ್ಮನವರೇ, ಹಾಗೆಲ್ಲ ಹೇಳಬೇಡಿ. ಬಳಿತು ಅನ್ನೇ ಚಂತೂರು ಕಮಲಮ್ಮ ನಮ್ಮ ಜೊತೆ 100 ಕಾಲಕ್ಕೆ ಚಂದ ಇರಬೇಕು. ಆದ್ರೂ ಕೆಲವೊಂದು ನೋಡಿದ್ರೆ ಅನುಮಾನ ಆಗುತ್ತೆ. ಕಮಲಮ್ಮನವರೇ, ನಿಮ್ಗೆ ಏನಾದ್ರೂ ಕೊನೆ ಆಸೆ ಇದ್ರೆ ಹೇಳಿ, ಅದು ಈಡೇರುತ್ತೋ ಇಲ್ವೋ ಅಂತ ನಮ್ಮ ಶಾಸ್ತ್ರಿಗಳು ಹೇಳ್ತಾರೆ. ನನ್ ಕೊನೆ ಆಸೆ ಇಷ್ಟೇ. ನನ್ ಕೊನೆ ಮೊಮ್ಮಗಳ ಮದುವೆ ನೋಡಿ ಕಣ್ಣು ಮುಚ್ಚಬೇಕು ಅಂತ. ಸರಿ, ನಿಮ್ಮ ಜನ್ಮರಾಶಿ ನಕ್ಷತ್ರ ಹೇಳ್ತೀರಾ? ನನ್ ಜನ್ಮ ರಾಶಿ ನಕ್ಷತ್ರ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಶಾಸ್ತ್ರಿಗಳೇ, ಮೋದಿ ಅವ್ರದ್ದು ಅದೇ. ನೀವು ತುಂಬಾ ಧನ್ಯರು. ಸಪ್ತಮದಲ್ಲಿ ಬುಧ, ಅಷ್ಟಮದಲ್ಲಿ ಶುಕ್ರ, ಗುರು ವಕ್ರ, ಶನಿ ಭಕ್ರ. ಅದ್ಭುತ ಅದ್ಭುತ. ಏನ್ ಅದ್ಭುತ! ನಿಮ್ಮ ರಾಶಿ ಚಕ್ರ ಕಮಲಮ್ಮನವರೇ, ನಿಮ್ಮ ಆಯುಷ್ಯರೇಖೆ ಬಹಳ ಚೆನ್ನಾಗಿದೆ. ನಿಮಗೆ ಇನ್ನೂ 5 ವರ್ಷ ಏನೂ ಆಗುವುದಿಲ್ಲ. ಅಷ್ಟರಲ್ಲಿ ನಿಮ್ಮ ಕೊನೆಯ ಮೊಮ್ಮಗಳ ಲಗ್ನ ಹಾಗೆ ಆಗುತ್ತೆ. ಅದು ಮಾತ್ರ ಸಾಧ್ಯವಿಲ್ಲ ಶಾಸ್ತ್ರಿಗಳೇ. ಯಾಕೆ? ನನ್ನ ಕೊನೆ ಮೊಮ್ಮಗಳಿಗೆ ಇನ್ನು 2 ವರ್ಷ. ಅವಳು ಮದುವೆ ಆಗ್ಬೇಕಂದ್ರೆ ನಾನಿನ್ನ 20 ವರ್ಷ ಬದುಕಬೇಕು. ಅಯ್ಯೋ, ಬದುಕ್ತೀನಿ ಬಿಡಿ ನಾನು. ಓ ಹಾಗೂ ಸರಿ ಬಿಡಿ, ನೀವು ಖಂಡಿತ ಸೆಂಚುರಿ ಹೊಡಿತೀರಿ, ಚಿಂತೆ ಮಾಡಬೇಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಯ್ಯೋ, ಕಟ್ಟಾಗಿ ಹಾಳಾದ್ರು. BSNL ನವರು ಯಾವಾಗಲೂ ಹೀಗೆ ಒಳ್ಳೆ ಟೈಮಿಗೆ ಕೈ ಕೊಡ್ತಾರೆ. ಚೆಲುವೆಲ್ಲ ನನ್ನದೆಂತಿ. ಶಾಸ್ತ್ರಿಗಳೇ,
ಮಾತ್ರ ಆ ಯಮರಾಯನು ಹೊರಗೆ ಹೆದರ್ತಾನೆ ಅನ್ಸುತ್ತೆ. ಹೌದು ಹೌದು, ಈ ಅಜ್ಜಿ ಕೆಂಪು ಕೇಳಿದಾಗ ನನಗೊಂದು ಪ್ರಸಂಗ ನೆನಪಾಯಿತು. ಏನು? ಒಂದು ಬಹುಭಾಷಾ ಕವಿ ಗೋಷ್ಠಿಯಲ್ಲಿ ಕವಿ ಹಿಂದಿರಾಜರ ಕವನ ಓದುತ್ತಿದ್ದಾಗ ಅಲ್ಲಿದ್ದೊಬ್ಬ ಹಿಂದಿ ಕವಿ ಕೆಂತ ಇದ್ದಂತೆ. ಅಷ್ಟರಲ್ಲಿ ಇವರು ಅಲ್ಲೇ ಒಂದು ಆಷ್ಟವನ್ನು ಹೇಳಿದಂತೆ, ಕವಿತಾ ಪಡನೆ ದೋ ಹಮ್ಕೋ, ಕವಿತಾ ಪಡನೆ ದೋ ಹಮ್ಕೋ, ಆಮೇಲೆ ಬೇಕಾರೆ ಕೆಂಪೋ. ಚೆನ್ನಾಗಿದೆ ಚೆನ್ನಾಗಿದೆ. ಹಲೋ, ಟೈಮ್ ಪಾಸ್ ಟಿವಿ ಕಡಸಲೆ ಯಾರು ಮಾತಾಡೋದು? ಶಾಸ್ತ್ರಿಗಳಿಗೆ ನಮಸ್ಕಾರ. ನಾನು ಗೋಪಾಲ್ ರಾವ್ ಅಂತ ಪಣಂಬೂರಿನಿಂದ ಮಾತನಾಡ್ತಾ ಇದ್ದೇನೆ. ಓಹೋ, ಪಣಂಬೂರು ಮಂಗಳೂರಿನ ಹತ್ತಿರ ಚೀನಾ ದೇಶದ ಹಡಗು ಮುಳುಗೋಗ್ತಲ್ಲ, ಅದೇ ಊರ? ಹೌದು ಹೌದು, ಆದ್ರೆ ಹಡಗು ಮುಳುಗಿಸಿದ್ದು ನಾನಲ್ಲ ಮಾರಾಯರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸರಿ, ನಿಮ್ಮ ಸಮಸ್ಯೆ ಏನಂತ ಹೇಳಿ. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ, ವಿಷಯ ಏನು ಅಂದ್ರೆ ನಾನು ನಾಚ್ಕೋಬೇಡಿ, ಹೇಳಿ, ಪರವಾಗಿಲ್ಲ. ನಾನು ಒಬ್ಬರನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಅವ್ರಿಗೆ ಹೇಳೋದು ಹೇಗಂತ ತಿಳಿತಾ ಇಲ್ಲ. ಓ, ನೀವೊಬ್ರು ಪ್ರೇಮಿಗಳು, ಬಹಳ ಸಂತೋಷ. ನಿಮ್ಮ ಕಡೆ ಇಲಿ ಜ್ವರ, ಡೆಂಗು ಜ್ವರ, ಹಂದಿ ಜ್ವರ ಮುಂತಾದ ಜ್ವರಗಳ ಕಡೆ ಜಾಸ್ತಿ ಆಗಿದೆ ಅಂತ ಗೊತ್ತಿತ್ತು, ಆದರೆ ಪ್ರೇಮ ಜ್ವರವೂ ಜೋರಾಗಿದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ನೀವು ಪ್ರೀತಿಸುತ್ತಿರುವವರು ನಿಮ್ಮ ಧರ್ಮದವರು ಅಥವಾ ಅನ್ಯ ಧರ್ಮದವರು ಅವರೇ? ಅಯ್ಯೋ ಶಾಸ್ತ್ರಿಗಳೇ, ನಮ್ಮ ಧರ್ಮದವರೇ, ಜಾತಿ ಕೂಡ ನಮ್ಮದೇ. ಹಾಗಾದ್ರೆ ಎಂತ ಸಮಸ್ಯೆ ಇಲ್ಲ ಬಿಡಿ ಮಾರಾಯ. ಅನ್ಯ ಧರ್ಮದವರ ಜೊತೆ ಲವ್ ಮಾಡಿದ್ರೆ ಆ ಬಜರಂಗ ದಳದವರು ಗಲಾಟೆ ಮಾಡ್ತಾರೆ, ಗೋವುಗಳಲ್ಲಿ ಆಗುವ ಸಂಭವ ಉಂಟು. ನಿಮಗೆ ಚಿಂತೆ ಇಲ್ಲ ಮಾರಾಯ. ಅದು ಸರಿ, ಆದ್ರೆ ನಾನು ಪ್ರೀತಿಸುವವರ ಹತ್ರ ನನ್ನ ಪ್ರೇಮವನ್ನ ಹೇಳೋದು ಹೇಗಂತೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪರಿಹಾರ ತಿಳಿಸಿ. ಬಜರಂಗ ದಳದ ಸುದ್ದಿ ಮಾತನಾಡಬೇಡಿ, ಆಯ್ತು? ಆಯ್ತು ಮಾರಾರೆ, ಊಟ ಮಾಡ್ಕೋಬೇಡಿ, ಗಡಿಬಿಡಿ ಮಾಡಬೇಡಿ. ಪ್ರೇಮದಲ್ಲಿ ಮತ್ತು ವಾಹನ ಚಾಲನೆಯಲ್ಲಿ ನಿಧಾನವೇ ಪ್ರಧಾನ. ಅವಸರ ಮಾಡಿದರೆ ಅಪಘಾತ ಆಗುತ್ತೆ. ಇಲ್ಲಿ ನೀವು ಎಷ್ಟು ಶ್ರಮದಿಂದ ಪ್ರೀತಿ ಮಾಡ್ತಾ ಇದ್ದೀರಾ? ಪರಿಚಯ ಆಗಿ 1 ವರ್ಷ ಆಯ್ತು. ಪರಿಚಯ ಸ್ನೇಹ ತಿರುಗಿ 2 ತಿಂಗಳಾಯ್ತು. ಈಗ ನಾವಿಬ್ರು ಪರಸ್ಪರ ಭೇಟಿಯಾದಾಗಲೆಲ್ಲ ಏನೋ ಒಂಥರ ಕುಚ್ಚು ಹೋತಾ ಅಲ್ವಾ? ಗೋಪಾಲ್ ಅವರೇ, ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ. ಸ್ನೇಹ ಹಾಲಿನ ಹಾಗೆ, ಪ್ರೀತಿ ಆಲ್ಕೋಹಾಲಿನ ಹಾಗೆ. ಹಾಲಿಗೂ ಹಾಗೂ ಆಲ್ಕೋಹಾಲಿಗೂ ಇರುವ ವ್ಯತ್ಯಾಸದ ಬಗ್ಗೆ ಒಂದು ಚುಟುಕು ಹೇಳ್ತೀನಿ ಕೇಳಿ. ಹೇಳಿ ಶಾಸ್ತ್ರಿಗಳೇ. ಈರ್ಷಾ. ಅಯ್ಯೋ ಮೇಡಮ್, ಈರ್ಷಾದಲ್ಲ, ಗೋಪಾಲ್ ರಾವ್. ಬೆಚ್ಚಗೆ ಮಾಡಿ ಕುಡಿಯುವುದು ಆಕಳ ಹಾಲು, ಬೆಚ್ಚಗೆ ಮಾಡಿ ಕುಡಿಯುವುದು ಆಕಳ ಹಾಲು, ಕುಡಿದರೆ ಬೆಚ್ಚಗೆ ಮಾಡುವುದು ಆಲ್ಕೋಹಾಲು. ತುಂಬಾ ಚೆನ್ನಾಗಿದೆ ಶಾಸ್ತ್ರಿಗಳೇ. ಗೋಪಾಲ್ ಅವರೇ, ಸ್ನೇಹನ ಪ್ರೀತಿ ಅನ್ಕೊಳ್ಬಾರ್ದು. ಇಲ್ಲ ಇಲ್ಲ, ನಾನು ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದೇನೆ, ಕೊಂಡಾಪಟ್ಟಿ ಪ್ರೀತಿಸ್ತಾ ಇದ್ದೇನೆ. ನೀವು ಅವರನ್ನು ಪ್ರೀತಿಸಿದರೆ ಸಾಲದು, ಅವರು ನಿಮ್ಮನ್ನು ಪ್ರೀತಿಸಬೇಕು. ಲವ್ ಅನ್ನುವುದು ಒನ್ ವೇ ಟ್ರಾಫಿಕ್ ಆಗಬಾರದು, ಚತುಷ್ಪಥ ಹೆದ್ದಾರಿ ಆಗಬೇಕು. ತಾಳಿ ಕಟ್ಟುವ ಮೊದಲು ಟೋಲ್ ಕಟ್ಟಬೇಕು ಗೋಪಾಲ್ ಅವರೇ. ಅದಕ್ಕೆ ನಿಮ್ಮ ಸಲಹೆ ಕೇಳ್ತಾ ಇದ್ದೇನೆ ಮಾರಾಯ. ನಾನು ನನ್ನ ಪ್ರೇಮಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ, ಆಳವಾಗಿ ಪ್ರೀತಿ ಮಾಡ್ತಾ ಇದ್ದೇನೆ ಅನ್ನೋದನ್ನ ಅವರಿಗೆ ತಿಳಿಸೋದು ಹೇಗೆ? ಗೋಪಾಲ್ ಅವರೇ, ಆಳವಾಗಿ ಪ್ರೀತಿಸಿದ
ಅಗಲವಾಗಿಯೂ ಪ್ರೀತಿಸಬೇಕು. ಏನು ಅಗಲವಾಗಿ ಪ್ರೀತಿಸಬೇಕ? ಅದು ಹೇಗೆ ಮಾರಾಯರೇ? ಒಂದು ಕ್ಷಣವು ಒಬ್ಬರನ್ನೊಬ್ಬರು ಅಗಲಲಾರದಷ್ಟು ಪ್ರೀತಿಸಿದರೆ ಅದು ಅಗಲವಾದ ಪ್ರೀತಿ. ಇಲ್ಲಿ ನಿಮ್ಮ ಜಾತಕಗಳು ತಾಳೆ ಅಂತ ನೋಡೋಣ. ನಿಮ್ಮಿಬ್ಬರ ಜನ್ಮ ನಕ್ಷತ್ರ ಇದ್ದರೆ ಹೇಳಿ. ನನ್ನದು ರೇವತಿ ನಕ್ಷತ್ರ. ಅವರದ್ದು ಅನುರಾಧ. ನಿಮ್ಮದು ರೇವತಿ ನಕ್ಷತ್ರ ಅಂದರೆ ಮೀನರಾಶಿ. ನೀವು ಕರಾವಳಿ ಪಣವನ್ನು ಮಾತನಾಡುತ್ತಿದ್ರೆ ಅಂದಾಗಲೇ ನಿಮ್ದು ಮೀನರಾಶಿ ಇರುವುದು ಅಂತ ಅಂದಾಜು ಮಾಡಿದ್ದೀರಾ. ಇರಲಿ, ನಿಮ್ಮದು ರೇವತಿ, ಅವರದ್ದು ಅನುರಾಧ. 4, 6, 8 ಜೋಡಿ ಫಸ್ಟ್ ಉಂಟು. ನಾಡಿ ಕೂಟ, ಬಾಡಿ ಕೂಟ, ಲಾಡಿ ಕೂಟ, ಸಂತಾನ ಭಾಗ್ಯ ಎಲ್ಲವೂ ಚೆನ್ನಾಗಿದೆ. ಇನ್ನು ತಡ ಮಾಡಬೇಡಿ, ಸುವರ್ಷ ಶೀಘ್ರಂ, ಆದಷ್ಟು ಬೇಗನೆ ಪ್ರೇಮ ನಿವೇದನ ಮಾಡಿ ತಾಳಿ ಕಟ್ಟಿಬಿಡಿ. ಮಿಸ್ಟರ್ ಗೋಪಾಲ್, ಗೋ ಅಹೆಡ್, ವಾಲ್ಗ ಊದಿಸ್ಬಿಡಿ, ನಮ್ಮನ್ನು ಕರೆದ್ಬಿಡಿ ಮಾರಾಯರೇ. ಅಯ್ಯೋ ಶಾಸ್ತ್ರಿಗಳೇ, ನಿಮಗೆ ನನ್ನ ಸಮಸ್ಯೆನೇ ಗೊತ್ತಾಗ್ತಾ ಇಲ್ಲ. ನಾನು ನನ್ನ ಪ್ರೇಮಿಗೆ ಪ್ರೇಮ ನಿವೇದನೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪೊಕ್ಕಟ್ಟೆ ಸಲಹೆ ಬೇಕು. ಹಾಗೂ ಚಿಂತೆ ಮಾಡಬೇಡಿ, ಧೈರ್ಯಂ ಸರ್ವತ್ತು ಸಾಧನಂ. ಐ ಲವ್ ಯು ಅಂತ ನೇರವಾಗಿ ಹೇಳ್ಬೇಡಿ. ನೇರವಾಗಿ ಹೇಳೋದು ಕಷ್ಟ ಆದರೆ ಫೋನ್ ಮೂಲಕ ಹೇಳಿ. ಒಳ್ಳೆ ಶಾಯರಿ ಮೂಲಕ ಪ್ರೇಮ ನಿವೇದನೆ ಮಾಡಿದರೆ ಪರಿಣಾಮಕಾರಿಯಾಗಿರುತ್ತೆ. ಶಾಸ್ತ್ರಿಗಳೇ, ನೀವೇ ಒಂದು ಶಾಯರಿ ಹೇಳ್ಬಿಡಿ, ಅದನ್ನೇ ಬರೆದುಕೊಳ್ತೇನೆ. ಆಗಬಹುದಾ? ಲಕ್ಷದಲ್ಲಿ 5 0, ಲಕ್ಷದಲ್ಲಿ 5 0, 1000ರಲ್ಲಿ 3 0, 100ರಲ್ಲಿ 2 0, 10ರಲ್ಲಿ 1 0. ನೀನಿಲ್ಲದೆ ನನ್ನ ಬದುಕು, ನೀನಿಲ್ಲದೆ ನನ್ನ ಬದುಕು ಅದು ಅಡ್ಡ 0. ತುಂಬಾ ಚೆನ್ನಾಗುಂಟು ಶಾಸ್ತ್ರಿಗಳೇ, ಸೂಪರ್. ಆದ್ರೂ ಒಂದು ಎಕ್ಸ್ಟ್ರಾ ಇದ್ರೆ ಒಳ್ಳೆಯದು. ಇನ್ನೊಂದು ಶಾಯರಿ ಹೇಳ್ತೀರಾ? ಇನ್ನೊಂದು ಬೇಕಾ? ಸರಿ, ಬರ್ಕೊಳ್ಳಿ. ನೀನಿಲ್ಲದ ಪ್ರಿಯ ನಾನು ನಿಜವಾಗಿಯೂ ತಪ್ಪಲಿ, ನೀನಿಲ್ಲದ ಪ್ರಿಯ ನಾನು ನಿಜವಾಗಿಯೂ ತಪ್ಪಲಿ. ಮೈ ಕೊರೆಯುವ ಚಳಿಯಲ್ಲಿ, ಮೈ ಕೊರೆಯುವ ಚಳಿಯಲ್ಲಿ ಯಾರನ್ನು ತಪ್ಪಲಿ. ತುಂಬಾ ಚಂದ ಉಂಟು ಮಾರಾಯರೇ. ಅಂದ ಹಾಗೆ ಗೋಪಾಲವರೇ, ನಿಮ್ಮ ಮದುವೆ ಸುಸೂತ್ರವಾಗಬೇಕಾದರೆ ಹೆತ್ತವರ ಒಪ್ಪಿಗೆ ಬೇಕು. ಇದರ ಬಗ್ಗೆ ಚಿಂತೆ ಮಾಡಿದ್ದೀರಾ ನೀವು? ಹೆತ್ತವರ ಒಪ್ಪಿಗೆ ಯಾಕೆ? ಕೋರ್ಟಿನ ಒಪ್ಪಿಗೆ ಉಂಟಲ್ಲ. ಕೋರ್ಟ್? ಯಾವ ಕೋರ್ಟು? ಹೈಕೋರ್ಟು. ಸಲಿಂಗ ಕಾಮ ಅಪರಾಧವಲ್ಲ. IPC ಸೆಕ್ಷನ್ 277ಕ್ಕೆ ತಿದ್ದುಪಡಿ ಆಗಬೇಕು ಅಂತ ದಿಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟದ್ದು ಗೊತ್ತಿಲ್ವಾ ಶಾಸ್ತ್ರಿಗಳೇ ನಿಮಗೆ? ಅಂದ್ರೆ ನಿಮ್ದು ಸಲಿಂಗ ಪ್ರೇಮನ? ರಾಮ 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 ರಾಮ. ಹೌದು, ನಮ್ಮಂತವರಿಗೆ ಸಲಿಂಗ ವಿವಾಹವೇ ಗತಿ. ಯಾಕೆ? ನಾನಿರೋದು ಹಳ್ಳಿಲಿ, ಉದ್ಯೋಗ, ಕೃಷಿ, ಮನೆಯಲ್ಲಿ ತಂದೆ ತಾಯಿ ತಮ್ಮ ಇದ್ದಾರೆ. ನಮ್ಮಂತವರಿಗೆ ಈ ಕಾಲದಲ್ಲಿ ಹೆಣ್ಣು ಕೊಡೋದಿಲ್ಲ ಬಿಡಿ. ನನಗಾಗಲೇ 34 ವರ್ಷ. ಏನು ಮಾಡೋದು ನೀವೇ ಹೇಳಿ ಶಾಸ್ತ್ರಿಗಳೇ. ನೋಡಿ ಗೋಪಾಲ್ ಅವರೇ, ಈ ರೀತಿ ಕೇಸ ನನ್ನ ಹತ್ರ ಬರುವುದು ಇದರಲ್ಲಿ ಮೊದಲನೇ ಸಲ. ಹಾಗಾಗಿ ನಿಮಗೆ ತಕ್ಷಣವೇ ಸಲಹೆ ಕೊಡಲು ಆಗುತ್ತಿಲ್ಲ. ನೀವು ಏನು ಚಿಂತೆ ಮಾಡಬೇಡಿ. ಸಲಿಂಗ ಕಾಮದ ಬಗ್ಗೆ ಪರವಾಗಿ ಮಾತನಾಡುವ ಚಿದಂಬರಂ, ಮೊಯ್ಲಿ ಮುಂತಾದ ತಜ್ಞರನ್ನು ಸಂಪರ್ಕಿಸಿ ನಿಮಗೆ ಸೂಕ್ತ ಸಲಹೆ ನೀಡುತ್ತೇನೆ. 2 ದಿನ ಬಿಟ್ಟ ಮತ್ತೆ ಕಾಲ್ ಮಾಡಿರಿ. ಓಕೆನಾ ಗೋಪಾಲ್? ಬಾಯ್ ಬಾಯ್. ಓಕೆ, ಬಾಯ್. ಶಾಸ್ತ್ರಿಗಳೇ, ಈಗ ರಾಶಿ ಭವಿಷ್ಯದ ಸಮಯ. ಸರಿ, ಈಗ 4ನೇ ರಾಶಿ ಕಟಕ. ಕಟಕ ಅಂದ್ರೆ ಏಡಿ, ಅದು ಸದಾ ನೀರಿನಲ್ಲಿ ಇರುತ್ತದೆ. ಆದ್ರಿಂದ ಕಟಕ ರಾಶಿಯವರು ಈ ವಾರ ಏನೇ ಮಾಡಿದರೂ ನೀರಿನಲ್ಲಿ ಹೋಮ ಮಾಡಿದ ಹಾಗೆ, ಮಂತ್ರಿಗಳ ಕೈಯಲ್ಲಿ ಮನೆ ಕಟ್ಟ ಹಾಗೆ ವ್ಯರ್ಥವಾಗುತ್ತೆ. ರಾಜಕಾರಣಿಗಳಿಗೆ ಮಾತ್ರ ಅಧಿಕಾರಿಗಳ ವರ್ಗಾವಣೆಯ ಮೂಲಕ ಭಾರಿ ಧನ ಪ್ರಾಪ್ತಿ ಉಂಟು. ಆದರೆ ಹಣ ತೆಗೆದುಕೊಳ್ಳುವಾಗ ವಿಶೇಷ ಜಾಗ್ರತೆ ಅಗತ್ಯ. ಯಾರಾದರೂ ಕ್ಯಾಮರಾ ಬಚ್ಚಿಕೊಂಡು ಬಂದಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು
ಮಾಡಬೇಕಾಗುತ್ತೆ. ಸರಿ. ಐದನೇ ರಾಶಿ ಸಿಂಹರಾಶಿ. ಸಿಂಹರಾಶಿ ಮಹಿಳೆಯರಿಗೆ ಈ ವಾರ ಮನೆಯಲ್ಲಿ ಅತಿಥಿಗಳ ಕಾಟ ವಿಪರೀತ. ನೀವು ಎಷ್ಟೇ ಚೆನ್ನಾಗಿ ಉಪಚಾರ ಮಾಡಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ದೂರದ ನೆಂಟರು ದೂರವರ್ತಿಸ್ತರಾಗ್ತಾರೆ. ಇದಕ್ಕೆ ಮಹಿಳೆಯರು ಏನಪ್ಪಾ ಮಾಡಬೇಕಂತಂದ್ರೆ ಮನೆಗೆ ಹೋಗುವವನ ಹಾಗೆ ಕೈಯಲ್ಲಿ ಒಂದು ಒನಕೆ ಹಿಡಿದುಕೊಂಡು ಮನೆಯ ಮುಖ್ಯದ್ವಾರದಲ್ಲಿ ನಿಂತು ಭುಜ ಜಪ ಮಾಡುತ್ತಾ ಕೊನೆಗೇನ ಆ ಕಡೆ ಈ ಕಡೆ ಬೀಸ್ತಾ ಇದ್ದರೆ ನೆಂಟರ ಹಾವಳಿ ತಪ್ಪುತ್ತೆ. ಇನ್ನು ಆರನೇ ರಾಶಿ. ಆರನೇ ರಾಶಿ ಕನ್ಯಾ ರಾಶಿಯವರ ಗ್ರಹಚಾರ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿ ಇದು ರಾಶಿಗಳಲ್ಲಿ ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣವರ ಹಾಗೆ ಅತ್ಯಂತ ಸುಂದರವಾದ ರಾಶಿ. ಆದರೆ 8ನೇ ಮನೆಯಲ್ಲಿ ಒಕ್ಕಂಡಿನ ಶುಕ್ರ ವಕ್ಕರಿಸುವುದರಿಂದ ಕನ್ಯಾ ರಾಶಿ ಕಾಲೇಜು ಕನ್ಯರಿಗೆ ಭಾರಿ ನಿರಾಶಕಾಗಿದೆ. ಕಾಲೇಜಿಗೆ ರಜೆ ಇರೋದ್ರಿಂದ ಬಾಯ್ ಫ್ರೆಂಡ್ಗಳನ್ನು ಭೇಟಿಯಾಗುವುದಕ್ಕೆ ಆಗುವುದಿಲ್ಲ. ಬರೀ SMS ಅಲ್ಲಿ ತೃಪ್ತಿ ಪಡಬೇಕಾಗುತ್ತೆ. ನೀವು ದೇವಸ್ಥಾನ ಟ್ಯೂಷನ್ ಅಂತ ನೆಪ ಹೇಳಿ ಬಾಯ್ ಫ್ರೆಂಡ್ ಜೊತೆ ಪಿಜ್ಜಾ ಹಟ್ಟಿಗೆ ಹೋದ್ರೆ ಅದು ಅಜ್ಜಿ ಮುಖಾಂತರ ಡ್ಯಾಡಿಗೆ ಗೊತ್ತಾಗಿ ದೊಡ್ಡ ರಾತ್ರಂತ ಆಗುವ ಸಂಭವ ಉಂಟು. ಕಾಲ್ ಮಾಡ್ತಾರಾ? ಹಲೋ, ಟೈಮ್ ಪಾಸ್ ಟಿವಿ ಪುಕ್ಕಟ ಸಲಹೆ. ಯಾರು ಮಾತಾಡೋದು? ನಾನು ಕಣ್ರಿ ಚಂಪನ್ನ ಚಂಪನ್ನ ಚಂಪನ್ನ. ಓಹೋ, ಸಮಾಜ ಸೇವಾಧುರಿನ ಪಕ್ಷಾಂತರ ಪ್ರವೀಣ ಜಂಪಣ್ಣವರು ಕರೆ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಈಗ ಎಲ್ಲಿದ್ದೀರಿ ಜಂಪಣ್ಣನವರೇ? ನಾನು ಇಲ್ಲೇ ಬೆಂಗಳೂರಲ್ಲಿದ್ದೀನಿ. ಅಯ್ಯೋ, ನಾ ಕೇಳಿದ್ದು ಊರಲ್ಲ ಜಂಪಣ್ಣ. ನೀವು ಆಗಾಗ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡ್ತಾ ಇರ್ತಿರಲ್ಲ, ಅದಕ್ಕೆ ಈಗ ನೀವು ಯಾವ ಪಕ್ಷದಲ್ಲಿ ಇದ್ದೀರಾ ಅಂತ ಕೇಳಿದ್ದು. ಈಗ ನಾನು ಪುನಃ ಭಾರತೀಯ ಜಗಳದ ಪಕ್ಷಕ್ಕೆ ಬಂದಿದ್ದೀನಿ. ಮರಳಿ ಮನೆಗೆ ನಾವು ಜಗದೀಶ್ ಶೆಟ್ಟರ್ ಹಾಗೆ. ಅಲ್ಲ, ಅವರಿಗಿಂತ ಸ್ವಲ್ಪ ತಡವಾಗಿ. ನಾನು ಬಹಳ ಸಲ ಪಕ್ಷ ಬದಲಾಯಿಸಿದರೂ ಇನ್ನೂವರೆಗೂ ಮಂತ್ರಿಯಾಗುವ ಅವಕಾಶ ಸಿಗ್ತಾರಲ್ವಾ ಶಾಸ್ತ್ರಿಗಳೇ? ಇನ್ನಾದರೂ ಸಚಿವ ಸಂಪುಟದಲ್ಲಿ ನನಗೆ ಸ್ಥಾನ ಸಿಗಬಹುದಾ? ಸರಿ ಜಂಪಣ್ಣನವರೇ, ನಿಮ್ಮ ಜಾತಕ ನನ್ನ ಹತ್ತಿರ ಇದೆ. ನಿಮ್ಮದು ಧರಣಿ ನಕ್ಷತ್ರ. ನಿಜವಾಗಿ ನೀವು ಧರಣಿ ಆಳಬೇಕು. ಆದರೆ ಈಗ ಕೆಲವು ವರ್ಷಗಳಿಂದ ನಮಗೆ ಕೆಲಸವಿಲ್ಲದೆ ಬೆರಣಿ ತಪ್ಪುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಜಾತಕದ ದೋಷವಲ್ಲ, ವಾಸ್ತು ದೋಷ. ಏನು ಶಾಸ್ತ್ರಿಗಳೇ ವಾಸ್ತು ದೋಷನ? ನೀವು ಹೇಳಿದಂತೆ 6 ತಿಂಗಳ ಹಿಂದೆ ನಾನು 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಏನ್ ಮಾಡಿದ್ರಿ ಜಂಪಣ್ಣವ್ರೆ? ಮನೆಯ ಪ್ಲಾನ್ ಬದಲಾಯಿಸಿದ್ದೀನಿ. ಅತ್ತಿಂದಿತ್ತ ಇತ್ತಿಂದತ್ತ ಮನೆಯ ಗೋಡೆಗಳನ್ನು ತಿರುವಾ ಮಾಡಿ ನಿಲ್ಲಿಸಿದ್ದೀನಿ. ವಚ್ಲ ಮಚ್ಲ ಬಚ್ಲ ಬಾಗಿಲುಗಳನ್ನು ಕಿತ್ತು ಬೀಸಾಕಿದ್ದೀನಿ. ಅಡಿಗೆ ಮನೆ ಇದ್ದಲ್ಲಿ ಪೈಖಾನೆ ಇದ್ದಲ್ಲಿ ಅಡಿಗೆ ಮನೆ ಮಾಡಿದ್ದೀನಿ. ಏನು ಅಡುಗೆ ಮನೆಯಲ್ಲಿ ಪಾಯ್ಕಾನೇನಾ? ಆದ್ರೂ ಏನು ಪ್ರಯೋಜನ ಆಗಿಲ್ಲ. ಹಾಗಾದ್ರೆ ಈ ಬಾರಿ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಬೇರೆ ಫಲ ಕೊಡ್ತೀನಿ. ನಿಮ್ಮ ಹೆಸರಿನಲ್ಲಿ ಒಟ್ಟು 8 ಅಕ್ಷರಗಳಿವೆ. 8 ಹೇಗೆ ಶಾಸ್ತ್ರಿಗಳೇ? ಜಂಪಣ್ಣ ಅಂದ್ರೆ 3 ಅಕ್ಷರ ಅಲ್ವಾ? ಹಂಗಲ್ರಿ, ಇಂಗ್ಲಿಷ್ ಅಲ್ಲಿ ನೋಡ್ಬೇಕ್ರಿ. JAMPANNA ಒಟ್ಟು 8 ಅಕ್ಷರಗಳಿಲ್ವಾ? ಹೌದು. ಅದಕ್ಕೆ ನೀವು ಆ 8 ಎಂಬ ಅಂಗಿಯಲ್ಲಿ ಒತ್ತಾಡ್ತಾ ಇದ್ದೀರಿ. ಹಾಗಾದ್ರೆ ನಾನು ನನ್ನ ಹೆಸರನ್ನು ಬದಲಾಯಿಸಿಕೊಳ್ಬೇಕು ಅಂತೀರಾ? ಹೌದು, ನಿಮ್ಮ ಹೆಸರಿಗೆ ಇನ್ನೂ 2 ಅಕ್ಷರ ಸೇರಿಸಿ 10 ಮಾಡಿಕೊಳ್ಳಿ. ಆಗ ನೀವು ನಿರಾಯಾಸವಾಗಿ ಯಶಸ್ಸಿನ ಮೆಟ್ಟಲು ಹತ್ತುತ್ತಾ ತುದಿಗೆ ಇರುತ್ತೀರಿ. ಆಮೇಲೆ ಸೀದಾ ಮೇಲೆ ಹೋಗುತ್ತೀವಿ. ಅಂದ್ರೆ ನಮ್ಮ ಯಡಿಯೂರಪ್ಪರವರಾಗೆ ಅವರು ತನ್ನ ಹೆಸರಿಗೆ ಒಂದು ಪಿ ಸೇರಿಸ್ಬಿಟ್ಟು ಮುಖ್ಯಮಂತ್ರಿಗಳೇ ಆದ್ರು. ನೀವು 2 ಅಕ್ಷರ ಸೇರಿಸ್ಬಿಟ್ರೆ ಪ್ರಧಾನಮಂತ್ರಿನೇ ಆಗ್ಬಹುದು. ಹೇಗಂತೀರ ಶಾಸ್ತ್ರಿಗಳೇ? ನಿಜ ರಾಜಕಾರಣದಲ್ಲಿ ಏನೂ ಆಗಬಹುದು. ಕುದುರೆಯೂ ಕತ್ತೆ ಆಗಬಹುದು. ಕತ್ತೆಯು ಕುದುರೆಯಾಗಬಹುದು. ಹೌದು, ಕತ್ತೆಯು ಕುದುರೆ ಆಗಬಹುದು. ಹಾಗಾದ್ರೆ ನಾನು ಇನ್ನು ಮುಂದೆ ನನ್ನ ಹೆಸರನ್ನು KT ಜಂಪಣ್ಣ ಅಂತ ಬದಲಾಯಿಸ್ಕೊಳ್ತೀನಿ. KT ಅಂದ್ರೆ ಖಡತ್ತಿ ಅಂತಲ್ಲ? ಅಲ್ಲ. K ಅಂದ್ರೆ
ಬಹಳ ಚೆನ್ನಾಗಿದೆ. ಕನ್ನಡದಲ್ಲಿ ಕೋತಿ ಜಂಪಣ್ಣ ಅಂದ್ರೆ ಇನ್ನು ಅರ್ಥಪೂರ್ಣವಾಗಿರುತ್ತೆ. ಹಾಗೆ ಮಾಡಿ ಅಂದಾಗೆ ಹೈಕಮಾಂಡಿನ ವರಿಷ್ಠರನ್ನು ಭೇಟಿಯಾಗಿ ಹೋಗುವಾಗ ನಿಮ್ಮ ನಕ್ಷತ್ರಕ್ಕೆ ನೀಲಿ ಬಣ್ಣದ ನೋಟು ತುಂಬಿರುವ ಸೂಟ್ ಕೇಸ್ ಒಯ್ಯಲು ಮರೆಯಬೇಡಿ. ಯಶಸ್ವಿ ಭವ. ಹಾಗೆ ಮಾಡ್ತೀನಿ ಶಾಸ್ತ್ರಿಗಳೇ, ಹಾಗೆ ಮಾಡ್ತೀನಿ. ಕೋತಿ ಜಂಪನ್ನ, ಕೋತಿ ಜಂಪನ್ನ, ಕೋತಿ ಜಂಪನ್ನ. ಶಾಸ್ತ್ರಿಗಳೇ, ಏನು ಹೇಳಿ, ಈ ರಾಜಕಾರಣಿಯವ್ರನ್ನ ಸಮಾಧಾನ ಪಡಿಸೋದು ತುಂಬಾ ಕಷ್ಟ. ವೀಕ್ಷಕರೇ, ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ನೆಚ್ಚಿನ ಪುಕ್ಕಟ ಸಲಹೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈಗ ನಿಮ್ಮ ನೆಚ್ಚಿನ ಜಾಹೀರಾತುಗಳ ಸಮಯ. ಎದ್ದು ಹೋಗ್ಬೇಡಿ, ಚಾನಲ್ ಚೇಂಜ್ ಮಾಡಬೇಡಿ, ನೋಡ್ತಾನೆ ಇರಿ. ಟೈಮ್ ಪಾಸ್ ಟಿವಿ ಪುಕ್ಕಟ ಸಲಹೆ ಕಾರ್ಯಕ್ರಮ. ಬಚ್ಚನ್ ರೇಖಾ ಬಳಸಿ ನಿಮ್ಮ ಸೊಸೆಯ ಸಂಭ್ರಮವನ್ನು ಕೆಡಿಸಿ. ಬಚ್ಚನ್ ರೇಖಾ, ಬಚ್ಚನ್ ರೇಖಾ. ದಿವಸ ಟಿವಿನೇ ನೋಡಿಲ್ಲ. ಇದು ಕಿಟಿ ಪಾರ್ಟಿ ಫಂಕ್ಷನ್ ಅನ್ಕೋತ ಒಂದು ಸೀರಿಯಲ್ಲು ನೋಡ್ಲಿಕ್ಕಾಗಿಲ್ಲ. ಅದ್ರಾಗೂ ಆ ಲಕ್ಷ್ಮೀ ನಿವಾಸ ಸೀರಿಯಲ್ ಒಳಗೆ ಆ ಭಾವನಾಗೇನೋ ರತ್ತಿ ವಿಷ ಕೊಟ್ಟೇ ಬಿಟ್ಲೋ ಏನು. ಇವತ್ತು ಏನು ಬೇಕಾದರೂ ಆಗಲಿ ಎಲ್ಲ ಸೀರಿಯಲ್ ನೋಡೇ ಬಿಡ್ತೀನಿ. ದೇವ್ರು ಬಂದರೂ ರಿಮೋಟ್ ಮಾತ್ರ ಬಿಡಂಗಿಲ್ಲ. ಎಲ್ಲ ಎಪಿಸೋಡ್ ನೋಡ್ತೀನಿ. ಅಮ್ಮ ಭಾಗ್ಯ, ವಾಕಿಂಗ್ ಹೋಗ್ಬೇಕು. ಎಲ್ಲಿ ನನ್ನ ಟೀ? ಕಿಚನ್. ಏ ಭಾಗ್ಯ, ನಾ ದೇವಸ್ಥಾನಕ್ಕೆ ಹೋಗ್ಬೇಕಾ? ಎಲ್ಲಿ ಕಾಫಿ? ಕಿಚನ್. ಭಾಗ್ಯ, ನಾನು ಆಫೀಸ್ಗೆ ಹೋಗ್ಬೇಕು. ಬ್ರೇಕ್ಫಾಸ್ಟ್ ಎಲ್ಲಿ? ಕಿಚನ್. ಕಿಚನ್ ನಲ್ಲಿ ಏನೂ ಇಲ್ಲ. ಕಿಚನ್ ಎಲ್ಲ ಖಾಲಿ ಖಾಲಿ ಖಾಲಿ. ನೋಡು, ಇದಕ್ಕೆಲ್ಲ ಕಾರಣ ಅವ್ರ ಕೈಯಲ್ಲಿರೋ ರಿಮೋಟು. ಅದನ್ನು ತಗೊಳ್ಳೋಣ ಬಾ.
ಕುಕ್ಕರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಷಿಂಗ್ ಪೌಡರ್ ಕರ್ಮ, ಬಚ್ಚನ್ ರೇಖಾ, ಜಿಲ್ಲೆಯ ಔಷಧಿ, ಕೆಮಿಕಾಲ್, ಜನ್ಮದ ಜೋಡಿ, ರಂಗ ಸಂಪದ ಬೆಳಗಾವಿ, ಜೀವನವೇ ಒಂದು ನಾಟಕ. ಹಲೋ ಹಲೋ, ಯಾರು ಮಾತಾಡೋದು? ಕೇಳ್ತಾ ಇಲ್ಲ. ಹಲೋ, ನಿಮ್ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ. ಹಲೋ ಹಲೋ. ಅದು ನಮ್ಮನೆ ಟಿವಿ ಅಲ್ರಿ, ಪಕ್ಕದ ಮನೆ ಟಿವಿ. ಪರವಾಗಿಲ್ಲ, ವಾಲ್ಯೂಮ್ ಕಮ್ಮಿ ಮಾಡಿ. ಹಾ, ಓಕೆ. ಈಗ ನಿಮ್ಮ ಹೆಸರು ಮತ್ತು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ. ನನ್ನ ಹೆಸರು ಸುಶೀಲಾ ಅಂತ, ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೇನೆ. ನಿಮ್ಮ ಚಿಂತೆ ಏನು ಹೇಳಿ. ನಮಸ್ಕಾರ. ನಮಸ್ಕಾರ. ನಾನು ನಮಸ್ಕಾರ ಮಾಡಿದ್ ನಿಮಗಲ್ರಿ, ನಮ್ಮ ಶಾಸ್ತ್ರಿಗಳಿಗೆ. ನಮಸ್ಕಾರ ಸುಶೀಲಾ ಅವರೇ. ನಮಸ್ಕಾರ ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ನಿಮ್ಮಲ್ಲಿ ಚಳಿ ಉಂಟಾ? ನಮ್ಮಲ್ಲಿ ಕಂಡಾಪಟ್ಟೆ ಸೆಕೆ ಮಾರಾಯರೆ. ಯಾವಾಗ ನೋಡಿದ್ರು ಕರೆಂಟ್ ಇರೋದಿಲ್ಲ. ಇಲ್ಲಿ ನೋಡಿ, ನಾನು ಸೆರಗಲ್ಲೇ ಗಾಳಿ ಹಾಕೊಳ್ತಾ ಇದ್ದೇನೆ. ಈ ಸುಶೀಲಾ ಅವರೇ, ನೀವು ಎದರಿಂದಾದ್ರೂ ಗಾಳಿ ಹಾಕೊಳ್ಳಿ. ಈ ಶಾಸ್ತ್ರಿಗಳಿಗೆ ಕಾಣೋದಿಲ್ಲ. ಇದು ಆಡಿಯೋ ಕಾಲ್, ಆಡಿಯೋ ಕಾಲ್. ನೇರವಾಗಿ ಪ್ರಶ್ನೆ ಕೇಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಆಯ್ತು ಶಾಸ್ತ್ರಿಗಳೇ, ಈ ವಾರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ. ಸುಶೀಲಾ ಅವರೇ, ಸುಶೀಲಮ್ಮ. ಸುಶೀಲಾ ಅವರೇ, ವೃಶ್ಚಿಕ ನವಮದಲ್ಲಿ ಗುರು, ಧನಾಧಿಪತಿ ಚಂದ್ರ. ಈ ರಾಶಿ ಗಂಡಸರಿಗೆ ಈ ವಾರ ಒಳ್ಳೆ ಅದೃಷ್ಟ ಉಂಟು. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಹಾಗಾದ್ರೆ ಗಂಡ ಹೆಂಡತಿನ ಗ್ಲೌಸ್ ಹಾಕೊಂಡು ಬಿಟ್ಟೋದ್ರೆ ಒಳ್ಳೆಯದು. ಮೂಗಿಗಿಂತ ಮುಗುತಿ ಭಾರ, ಮೊಬೈಲ್ಗಿಂತ ಚಾರ್ಜರ್ ಭಾರ, ಮಕ್ಕಳಿಗಿಂತ ಬ್ಯಾಗೇ ಭಾರ ಅನ್ನುವ ಹಾಗೆ ವೃಶ್ಚಿಕ ರಾಶಿ ಗಂಡಸರಿಗೆ ಸಂಬಳಕ್ಕಿಂತ ಗಿಂಬಳವೇ ಹೆಚ್ಚು. ಅಯ್ಯಯ್ಯೋ ಶಾಸ್ತ್ರಿಗಳು, ಗಂಡಸರ ಭವಿಷ್ಯ ನನಗೆ ಯಾಕೆ? ನಾನು ಕೇಳಿದ್ದು ವೃಶ್ಚಿಕ ರಾಶಿ ಮಹಿಳೆಯರ ಭವಿಷ್ಯ, ಸ್ವಲ್ಪ ಬೇಗ ಹೇಳಿ. ಗಡ್ಬಿಡಿ ಮಾಡಬೇಡಿ, ನೋಡ್ತೀನಿ ಸುಶೀಲಾ. ಸುಶೀಲಾ ಅಲ್ಲ, ಸುಶೀಲಮ್ಮ. ಸುಶೀಲಮ್ಮನವ್ರು ಹೇಳ್ತಾರೆ, ಛೇ ಯಾವ ಬಾಯಿಂದ ಹೇಳಲಿ? ನಿಮ್ಮ ಬಾಯಿಂದಲೇ ಹೇಳಿ. ಅಷ್ಟಮದಲ್ಲಿ ಶನಿ ಇರೋದ್ರಿಂದ ವೃಶ್ಚಿಕ ರಾಶಿ ಮಹಿಳೆಯರಿಗೆ ಈ ವಾರ ಭಾರಿ ಕಷ್ಟ ನಷ್ಟ, ವಾಹನಗಳಿಂದ ಪ್ರಾಣಾಪಾಯ. ಹುಷಾರಾಗಿರಿ. ಆದ್ದರಿಂದ ಮೃತ್ಯುಂಜಯ ಜಪನಾಮ ಮಾಡುತ್ತೀರಿ. ಹೌದಾ ಶಾಸ್ತ್ರಿಗಳೇ? ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಇದೊಳ್ಳೆ ವಿಚಿತ್ರ ಆಯ್ತಲ್ಲಮ್ಮ. ಪ್ರಾಣಾಪಾಯ ಅಂತ ಸಂತೋಷ ಪಡ್ತಾ ಇದ್ದೀರಲ್ಲಮ್ಮ. ವೃಶ್ಚಿಕ ರಾಶಿ ಮಹಿಳೆಯರಿಗೆ ಪ್ರಾಣಾಪಾಯ ಇದೆ ಅಂತ ಕೇಳಿ ನನಗೆ ಪೆಪ್ಸಿ ಕುಡಿದಷ್ಟು ಸಂತೋಷ ಆಯ್ತು. ಯಾಕಂದ್ರೆ ವೃಶ್ಚಿಕ ರಾಶಿ ನನ್ನಲ್ಲ, ಏನ್ ಮಾಡುದು ನೀರಾ? ಯಾರು ಫೋನ್ ಮಾಡ್ತಾ ಇಲ್ಲ, ಅದಕ್ಕೆ ಹಾಗಾದ್ರೆ ಉಳಿದ ರಾಶಿಗಳ ಭವಿಷ್ಯ ಚೂರು ಹಚ್ಕೊಳ್ಳಿ. ಸರಿ. ಎದ್ದೇಳು ಅಂತ ಅರ್ಥ ಈಗ ಕಡೆ ನೋಡು. 7 ಅಂದ್ರೆ ಏಳನೇ ರಾಶಿ ತುಲಾ. ತುಲಾ ಅಂದರೆ ತಕ್ಕಡಿ. ಹೌದು, ತುಲಾ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲವಿದೆ. ಕ್ರ್ಯಾಕ್ ಜಾಕ್ ಬಿಸ್ಕಿಟಿನ ಹಾಗೆ ಖುಷಿ ಮತ್ತು ಮಂಡೆ ಬಿಸಿ ಎರಡೂ ಉಂಟು. ಈ ರಾಶಿ ಗಂಡಸರು ಅತಿಯಾದ ಕುಡಿತದಿಂದ ತಾತ್ಕಾಲಿಕ ಸಂತೋಷ ಪಡಿದ್ದಾರೆ. ಆದರೂ ಮುಂದೆ ಅವರ ದೇಹದ ಅಂಗಾಂಗಗಳೆಲ್ಲ ಮುಷ್ಕರ ಹೂಡಿ ನವಗ್ರಹ ಪೀಡೆಯನ್ನ ನವದ್ವಾರಗಳೆಲ್ಲವೂ ಬಂದ್ ಆಗುವ ಸಂಭವ ಉಂಟು. ಎಚ್ಚರ. ಇನ್ನು 8ನೇ ರಾಶಿ. 8ನೇ ರಾಶಿ ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ಅಂದ್ರೆ ಚೇಳು. ಈ ರಾಶಿಯವರಿಗೆ ಈ ತಿಂಗಳು ಚೇಳ ಕೊಟ್ಟಿಗೆ ಅನುಭವವಾಗಿದೆ.
ಈ ರಾಶಿಯವರಿಗೆ ಈ ರೀತಿಯ ಭ್ರಮೆಗಳು ಕಾಡೋದುಂಟು. ಮನೆಯಲ್ಲಿ ಪಾತ್ರಗಳೆಲ್ಲ ಉರುಳಿ ಬಿದ್ದು ಭೂಕಂಪ ಆಯತನ ಅನಿಸುತ್ತದೆ. ಆದ್ರೆ ನಿಜವಾಗಿ ಏನಪ್ಪ ಆಗುತ್ತಂತಂದ್ರೆ, ಹೆಂಡತಿ ಕೋಪದಿಂದ ಪಾತ್ರಗಳನ್ನು ಉಳಿಸುತ್ತಾಳೆ. ನೀವೇನಾದ್ರೂ ಹತ್ತಿರ ಹೋದ್ರೆ ನಿಮ್ಮನ್ನು ಉಳಿಸಿಬಿಡುತ್ತಾಳೆ. ಎಚ್ಚರ. 9ನೇ ರಾಶಿ ಧನುವಿನ ಗ್ರಹಚಾರ ಹೇಗಿದೆ? ಇದು ಧನುರಾಶಿ. ಧನುರಾಶಿ ಬುದ್ಧಿಜೀವಿಗಳಿಗೆ ಈ ತಿಂಗಳು ಮನಮಂಥನ, ಅಂದ್ರೆ ಮನಸ್ಸಿನಲ್ಲಿ ತೀವ್ರವಾದ ತಳಮಳ. ಬೆಳಿಗ್ಗೆ ಎದ್ದು ಮನೆಗೆ ಬೀಗ ಹಾಕಿದ್ದಿನ ಇಲ್ವಾ? ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ್ದಿನ ಇಲ್ವಾ? ಪ್ಯಾಂಟ್ ಜಿಪ್ಪು ಹಾಕಿದ್ದಿನ ಇಲ್ವಾ? ಬಿಸಿ ಕುಡಿಯೋದ, ರಮ್ ಕುಡಿಯೋದ, ಸಿಟ್ಟಿ ಸಾಕ, ನೈಟಿ ಬೇಕ ಎಂಬಂತ ದ್ವಂದ್ವ ಸೃಜನಶೀಲ ಮೂಲ. ಮನೆ ಮಂಥನ ಅಂದ್ರೆ ಒಂದರ್ಥ ಹೇಳಬಹುದು. ಬಾಲಿನಿಂದ ಮನೆಗೆ ಹೋದ ಮೇಲೆ ಮನೆ ಮಂಥನ ಅಂದ್ರೆ ಹೆಂಡತಿ ಮಜ್ಜಿಗೆ ಕಡದ ಹಾಗೆ ಅಲ್ಲಾಡಿಸಿ ಬಿಡುತ್ತಾಳೆ. ಎಚ್ಚರ. ಏನು ಕಿಚ್ಚಲ್ಲ ಸರಳನೆ ಇಳಿದು ಹೋಗುತ್ತೆ. ಕೊನೆಗೆ ಒಂದು ಕಾಲ್ ಬರ್ತಾ ಇದೆ. ಗುಡ್. ಹಲೋ, ಟೈಮ್ ಪಾಸ್ ಟಿವಿ ಪುಕ್ಕಟ ಸಲಹೆ. ಯಾರು ಮಾತಾಡೋದು? ನಾನು ಮಾತಾಡೋದು. ನಿಮ್ಮ ಹೆಸರು ಹೇಳಿ. ನಾನು ನಾರಾಯಣ ತೊಲೆತಿಂತಾಯ. ನಮಸ್ಕಾರ ತಲೆ ತಿಂತಾಯರೇ. ಪುಕ್ಕಟ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಬಾಯಿಂದ. ಅಯ್ಯೋ, ಬಾಯಿಯಿಂದ ಮೂವಿ ಮಾತಾಡ್ತಾರ. ಯಾವ್ರಿಗೆ ಮಾತಾಡ್ತಾ ಇದ್ದೀರಿ? ನಮ್ಮೂರಿಂದ. ನಿಮ್ಮೂರು ಯಾವುದು? ಇದ್ದವರ ಅಥವಾ ನಮ್ಮ ಹುಟ್ಟಿದೂರ? ತಿಂತಾರೆ. ಈಗ ಇರೋರು ಹೇಳಿ ಸಾಕು. ಮಂಗಳೂರಿಂದ. ಏನು ಮಾಡ್ತಾ ಇದ್ದೀರಿ? ಫೋನ್ ಮಾಡ್ತಾ ಇದ್ದೇನೆ. ನಾನು ಅದರಲ್ಲಿ ಕಲಿತು ನಿಮ್ಮ ಉದ್ಯೋಗ ಏನು ಅಂತ. ನಾನೊಂದು ಸರ್ಕಾರಿ ಕಚೇರಿಯಲ್ಲಿ ಕಿರಿಯ ಗುಮಾಸ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಮೇಲೆ ಅಧಿಕಾರಿಗಳು ತುಂಬಾ ಕಿರಿಕಿರಿ ಮಾಡ್ತಾರೆ ಮಾರಾಯ. ಅವರಿಗೆ ಇಲ್ಲಿಂದ ಯಾವಾಗ ವರ್ಕ್ ಆಗುತ್ತೆ ಹೇಳಿ ನೋಡುವ. ಓಹೋ, ಅಲ್ಲ, ಕಿರಿಯ ಗುಮಾಸ್ತರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ. ಕಿರಿಕಿರಿ ಅಂದ್ರೆ ಯಾವ ರೀತಿ? ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಮಾನಸಿಕ ಹಿಂಸೆ ಮಾರಾಯರೆ, ಮಾನಸಿಕ ಹಿಂಸೆ. ಬೆಳಿಗ್ಗೆ ಕಚೇರಿಗೆ ಒಂದು ಅರ್ಧ ಗಂಟೆ ಲೇಟ್ ಹೋದ್ರೆ ಯಾಕೆ ಲೇಟು ಅಂತ ಕೇಳ್ತಾರೆ. ಸಂಜೆ ಮನೆಗೆ ಸ್ವಲ್ಪ ಬೇಗ ಹೊರಟ್ರೆ ಯಾಕೆ ಬೇಗ ಅಂತ ಕೇಳ್ತಾರೆ. ಕೆಲಸ ಮಾಡದೇ ಇದ್ರೆ ಯಾಕೆ ಕೆಲಸ ಮಾಡೋದಿಲ್ಲ ಅಂತ ಕೇಳ್ತಾರೆ. ಒಟ್ಟಿನಲ್ಲಿ ಕಿರಿಕಿರಿ, ಪಿರಿಪಿರಿ, ಚಿರಿಚಿರಿ, ಚೊರೆ ಮಾರಾಯರೆ, ಚೊರೆ. ಬಹಳ ನಯ. ನೀವು ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಆಫೀಷಿಯಲ್ ಅನ್ಆಫೀಷಿಯಲ್. ಇಲ್ಲಿ ಬಾಜಿನ ಇರ್ತೈತಲ್ರಿ ಅದು. ನಾನು ನಿಜವಾಗಿ ಹುಟ್ಟಿದ್ದು 1980 ಏಪ್ರಿಲ್ 1. ಆಫೀಸಿನ ದಾಖಲೆ ಪ್ರಕಾರ ನಾನು ಹುಟ್ಟಿದ್ದು 1978 ಏಪ್ರಿಲ್ 1. ಏಪ್ರಿಲ್ 1ರಂದು. ಪರವಾಗಿಲ್ಲ ಬಿಡಿ, ಎರಡೂ ಮೂರ್ಖರ ದಿನವೇ. ಆದ್ರಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ಸರಿ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಏನಾದರೂ ದೋಷ ಕಾಣ್ತಾ ಇದೆ ಅಂತ ನೋಡ್ತಿದ್ದೀರಿ. ಅಷ್ಟು ದೇಶ ಏನಾದರೂ ಉಂಟಾ? ನೀವು ಯಾವುದಕ್ಕೆ ತಲೆ ಹಾಕಿ ಮಲಗ್ತೀರಿ ನಾರಾಯಣವೇ? ಆಫೀಸ್ನಲ್ಲ, ಮನೆಯಲ್ಲ. ಅಂದ್ರೆ ನೀವು ಆಫೀಸ್ನಲ್ಲೂ ನಿದ್ರೆ ಮಾಡ್ತೀರಾ ಅಂತಾಯ್ತು. ಹೌದು, ಆಫೀಸ್ನಲ್ಲಿ ನಾನು ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗ್ತೇನೆ. ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗ್ತೇನೆ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನ್ ಶಾಸ್ತ್ರಿಗಳೇ, ನಮ್ಮ ಬಾಸ್ತರ ನೀವೊಂದು ಕೆಲಸ ಮಾಡಿ ಅಂತೀರಲ್ಲ, ಇದು ನ್ಯಾಯವಾ? ಆಫೀಸ್ ಕೆಲಸದಲ್ಲಿ ನಾರಾಯಣವೇ, ವಾಸ್ತು ದೋಷ ನಿವಾರಣೆ ಆಗಬೇಕಾದ್ರೆ ನೀವು ಆಫೀಸ್ನಲ್ಲಿ ಇನ್ನು ಮೇಲೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು. ಒಂದು ನಿಮಿಷ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸರಿ, ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಿ. ಹಾಗೆ ಮಾಡಿದರೆ 6 ತಿಂಗಳೊಳಗೆ ನಿಮ್ಮ ಬಾಸಿಗೆ ವರ್ಗವಾಗಿ ಅವರ ಜಾಗದಲ್ಲಿ ತುಂಬಾ ಪಾಪದ ಬಾಸ್ ಬರ್ತಾರೆ. ಮತ್ತೆ ನೀವು ವಿಧಾನಸಭೆಯಲ್ಲಿ ಕೆಲವು ಶಾಸಕರು ನಿದ್ರಿಸುವ ಹಾಗೆ ನೀವು ನಿಶ್ಚಿಂತವಾಗಿ ನಿದ್ರಿಸಬಹುದು. ತುಂಬಾ ಧನ್ಯವಾದಗಳು ಶಾಸ್ತ್ರಿಗಳೇ. ನಿಮ್ಮ ಪುಕ್ಕಟ ಸಲಹೆಗೆ ಪುಕ್ಕಟ ಧನ್ಯವಾದಗಳು. ಈ ನಾರಾಯಣ ತಲೆ ನಿಂತಾರು ಅಂತೂ ಹೋದ್ರು. ಹೆಸರಿಗೆ ತಕ್ಕ ವ್ಯಕ್ತಿತ್ವ. ಇನ್ನೂ ಸ್ವಲ್ಪ ತಿಳಿಯದಂದ್ರೆ ನನ್ನ ತಲೆಯಲ್ಲಿ ದಿಕ್ಕು ಸಮೇತ ತಿಂದಿದ್ದ ಮಹಾಯ. ಎಂತೆಂತ ಜನ ಇರ್ತಾರೆ ಶಾಸ್ತ್ರಿಗಳೇ. ಇಂಥ ಜನ ಇರೋದ್ರಿಂದಲೇ ಸರ್ಕಾರಿ ಕಚೇರಿಗಳಲ್ಲಿ ಫೈಲ್ಗಳು ಧೂಳು ತಿಂತ ಬಿದ್ದಿರುತ್ತವೆ. ಮನೆ ಸಮರ್ಪ್ಯಾಮಿ. ನೀರು ಕುಡಿಯೋದು ಶಾಸ್ತ್ರಿಗಳೇ ನೀವು.
420 ಕಾರ್ಯಕ್ರಮವ? ಅಲ್ಲ, 420 ಕಾರ್ಯಕ್ರಮ, ಪುಕ್ಕಟ ಸಲಹೆ ಕಾರ್ಯಕ್ರಮ. ನನಗೆಲ್ಲ ಡಬಲ್ ಕಾಣಿಸ್ತಾ ಇದೆ. ನಿಮ್ ಹೆಸರು ಹೇಳಿ. ನನ್ನ ಹೆಸರ ಹಾ. ನನ್ನ ಹೆಸರು ಚಕ್ರ 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 ಚಕ್ರಪಾಣಿ ಚಕ್ರಪಾಣಿ. ಗೊತ್ತಾಯ್ತು ಬಿಡಿ ಚಕ್ರಪಾಣಿಯವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ನಾಶಿಕ್ದಿಂದ ಮಾತಾಡ್ತಾ ಇದ್ದೇನೆ. ನಾಸಿಕ ಅಂದ್ರೆ ಇವ್ರು ನಿಜವಾಗ್ಲೂ ಮೂಗಿನಿಂದ ಮಾತಾಡ್ತಾ ಇದ್ದಾರಾ? ಇಲ್ಲ ಮೇಡಮ್, ನಾಶಿಕ್ ಅಂದ್ರೆ ನಾಸಿಕ್, ಮಹಾರಾಷ್ಟ್ರ ಸ್ಟೇಟ್ ಸ್ಟೇಟ್ ಸ್ಟೇಟ್. ಪಾಪ ಸ್ಟ್ರೇಟ್ ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಶಾಸ್ತ್ರಿಗಳೇ, ನಾನು ಇಲ್ಲಿ ಯೂನಿಯನ್ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿದ್ದೆ. ಕಳೆದ 5 ವರ್ಷಗಳಲ್ಲಿ 3 ಸಲ ಟ್ರಾನ್ಸ್ಫರ್ ಆಗಿದೆ. ನನಗೆಲ್ಲ ಟ್ರಾನ್ಸ್ಫರ್, ನನ್ನ ಕಲೀಸ್ಗೆಲ್ಲ ಪ್ರಮೋಷನ್, ನನಗೆ ಮಾತ್ರ ಟ್ರಾನ್ಸ್ಫರ್. ಯಾಕೆ? ಶಾಸ್ತ್ರಿಗಳೇ, ಚಕ್ರ ಪ್ರಾಣಿಗಳು ಕಾಲಿ ಚಕ್ರ ಕಟ್ಕೊಂಡು ಊರಲ್ಲಿದ್ದಾರೆ. ಹೌದು ಮೇಡಮ್, ನನ್ನ ಹೆಂಡತಿ ಅಲ್ಲಿ ಮಂಗಳೂರಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದ. ಅವಳು ಅಲ್ಲಿ, ನಾನು ಮಾತ್ರ ರೈಲ್ವೆ. ಮದುವೆ ಆದಾಗಿಂದಲೂ ನಾವು ಹೀಗೆ ಬೇರೆ ಬೇರೆ ಇದ್ದೀವಿ. ವಿರಹ ನೂರು ತರಹ ವಿರಹ. ಸಾಕು ಸಾಕು ಸಾಕು. ಇರ್ಲಿ ಸಮಾಧಾನ ಮಾಡಿಕೊಳ್ಳಿ. ಈಗ ನಿಮ್ಮ ಮಕ್ಕಳು ಎಲ್ಲಿದ್ದಾರೆ? ಶಾಸ್ತ್ರಿಗಳೇ, ಮದುವೆ ಆಗಲು ಬೇರೆ ಬೇರೆ ಇದ್ವಿ ಅಂತ ಹೇಳಿದ್ರಲ್ವೇ, ಮಾತು ಕೇಳಿದ್ರಲ್ರಿ. ಹೌದು, ಅದನ್ನ ನನಗೆ ಹೊಳಿತದ. ಇಲ್ಲಿ ಏನಾಗ್ಬೇಕು ಹೇಳಿ? ನನಗೆ ಅರ್ಜೆಂಟ್ ಆಗಿ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ. ವರ್ಗ ಹೋರಾಟ. ಯಾಕೆ ಬೇಕು? ಟ್ರಾನ್ಸ್ಫರ್ ಬೇಕು. ಶಾಸ್ತ್ರಿಗಳೇ, ಅದಕ್ಕೆ ನೀವು ಏನು ಹೇಳಿದ್ರೆ ಕೇಳ್ತೀನಿ, ಏನು ಮಾಡಿದ್ರು ಮಾಡ್ತೀನಿ. ಜಾಸ್ತಿ ಖರ್ಚಾದ್ರೆ ತೋರಿ, ಡೆಬಿಟ್ ಕಾರ್ಡ್, ರೊಕ್ಕ, ಕ್ಯಾಶ್, ನನ್ನ ಮೊಬೈಲ್ ಇತ್ತು ಬರೀ. ಅರ್ಜೆಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸರಿ, ಚಕ್ರಪಾಣಿಯವರೇ, ನಿಮ್ಮ ನಕ್ಷತ್ರ ಯಾವುದು? ನಕ್ಷತ್ರ ಇಲ್ಲಿ ಯಾವುದು? ನಕ್ಷತ್ರ, ಸೂರ್ಯ, ಚಂದ್ರ ಅದು ಕಾಣಿಸ್ತಾ ಇಲ್ಲ. ಅಲ್ಲೊಂದು ಸ್ಟ್ರೀಟ್ ಲೈಟ್ ಕಾಣಿಸ್ತದೆ. ನಕ್ಷತ್ರದಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಸ್ಟಾರ್. ಅದು ಉಂಟು. ಅದಲ್ರಿ, ಹೋಗಿ ನಿಮ್ ಡೇಟ್ ಆಫ್ ಬರ್ತ್ ಆದ್ರೂ ಹೇಳಿ. 8 ಆಮೇಲೆ ಫುಲ್ ಟೈಟ್. ಹೋಗಿ 8 ಅಂದ್ರೆ ಆಗಸ್ಟ್ 8. ವಿಚ್ ಇಯರ್? ಹೋಗಿ ಫುಲ್ ಡೇಟ್ ಆಫ್ ಬರ್ತ್ ಹೇಳ್ರಿ. ದಯವಿಟ್ಟು ಡೇಟ್ ಆಫ್ ಬರ್ತ್ ಹೇಳ್ರಿ. ಡೇಟ್ ಆಫ್ ಬರ್ತ್ 8/8/1988. ಸಪ್ತಮದಲ್ಲಿ ಕೇತು, ನವಮದಲ್ಲಿ ತೂತು, ಅಷ್ಟಮದಲ್ಲಿ ರಾಹು ಕೂತು. ಏನು ಚೆನ್ನಾಗಿಲ್ಲ. ನಿಮಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗೋ ಚಾನ್ಸೇ ಇಲ್ಲ. ಶಾಸ್ತ್ರಿಗಳೇ, ಹಂಗೆ ಅನ್ಬೇಡ್ರಿ. ನನಗೆ ಅರ್ಜೆಂಟ್ ಟ್ರಾನ್ಸ್ಫರ್ ಬೇಕು. ನಿಮಗೆ 5,000 ರೂಪಾಯಿ ಹೇಳಿ ಕಳಿಸ್ತೀನಿ. ಪಂಚಮಂ ಕಾರಿಸಿದ್ದೆ. ನೀವು ಇಷ್ಟೊಂದು ಕೇಳುವಾಗ ಇಲ್ಲ ಅಂತ ಹೇಳಿಕಾಗುತ್ತೆ? ದುರ್ಗಾ ಪೂಜೆ ಮಾಡ್ತಾರಲ್ಲ, ಹಂಗ ಒಂದು ವರ್ಗಾ ಪೂಜೆ ಅಂತದ. ನಿಮ್ಮ ಹೆಸರು
ಹೆಸರಿನಲ್ಲಿ ಒಂದು ವರ್ಗ ಪೂಜೆ ಮಾಡಿಸ್ತೀನಿ. 1 ತಿಂಗಳೊಳಗೆ ನಿಮಗೆ ಮಂಗಳೂರು ಟ್ರಾನ್ಸ್ಫರ್ ಹಾಗೆ ಆಗುತ್ತೆ. ಥ್ಯಾಂಕ್ ಯು ಶಾಸ್ತ್ರಿಗಳೇ, ತುಂಬಾ ಥ್ಯಾಂಕ್ ಯು. ಅಂದಾಗೆ ಡಿಡಿ ಬೇಡ, ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ, ಅಂದ್ರೆ ದುಡ್ಡು ಬೇಗನೆ ಬರುತ್ತೆ. ಈಗಲೇ ಮಾಡ್ತೇನೆ ಶಾಸ್ತ್ರಿಗಳೇ. ಈಗಲೇ ಬೇಡ, ನಾಳೆ ಬೆಳಿಗ್ಗೆ ಕಳಿಸಿ. ಯಾಕಂದ್ರೆ ಈ ಅವಸ್ಥೆಯಲ್ಲಿ ದುಡ್ಡು ಕಳಿಸಿದ್ರೆ ಈ ಶಾಸ್ತ್ರಿ ಮುಟ್ಟೋ ಬದಲು ಬೆಳಗಾವಿ ಮೇಸ್ತ್ರಿಗೆ ಮುಟ್ಟುತ್ತೆ. ಶಾಸ್ತ್ರಿಗಳೇ, ನೀವು ಈಗ ಶಾಂತಂ ಪಾಪಂ ಶಾಂತ ಫೋನಿಗೆ ವಾಸ ಬಂದಿತ್ತಲ್ಲ ಅದಕ್ಕೆ. ಈ ಬ್ಯಾಂಕ್ ಉದ್ಯೋಗಿಗಳ ಅವಸ್ಥೆ ನೋಡಿದ್ರೆ ಪಾಪ ಅನ್ಸುತ್ತೆ. ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಜಡೆ ಒಂದ್ ಕಡೆ, ಮೀಸೆ ಒಂದ್ ಕಡೆ, ವಡೆ ಒಂದ್ ಕಡೆ, ಸಾಂಬಾರ್ ಒಂದ್ ಕಡೆ. ಗಂಡ ಬೇರೆ ಉಂಡ, ಹೆಂಡತಿ ಬೇರೆ ಉಂಡಳು. ಶಾಸ್ತ್ರಿಗಳು ಕರೆ ಮಾಡ್ತಾ ಇದ್ದೀರಾ? ಹಲೋ, ಟೈಮ್ ಪಾಸ್ ಟಿವಿ ಪುಕ್ಕಟ ಸಲಹೆ ಯಾರು ಮಾತಾಡೋದು? ನಾನು ಅನ್ಸೂಯ ಅಂತ ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಈಗ ಬಂದಿದ್ರಲ್ಲ ಚಕ್ರಪ್ರಾಣಿ ಅವ್ರ ಹೆಂಡತಿ. ಗೊತ್ತಾಯ್ತು. ಅನಿಸುಂದರೆ ನೀವು ಏನು ಕಾಳಜಿ ಮಾಡಬೇಡಿ. ನಿಮ್ಮ ಯಜಮಾನರಿಗೆ 1 ತಿಂಗಳಲ್ಲಿ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗೋ ಹಾಗೆ ಮಾಡ್ತೀವಿ. ಅಯ್ಯೋ ಬೇಡ ಶಾಸ್ತ್ರಿಗಳೇ, ಆ ಚಕ್ರಪ್ರಾಣಿ ಅಲ್ಲೇ ನಾಸಿಕದಲ್ಲೇ ಇರಲಿ. ಅರೆ, ಇದೊಳ್ಳೆ ವಿಚಿತ್ರ ಆಯ್ತಲ್ಲ. ನಿಮ್ಗೆ ನಿಮ್ ಗಂಡನೊಟ್ಟಿಗೆ ಇರ್ಬೇಕನ್ನೋ ಆಸೆ ಇಲ್ವಾ? ಅಯ್ಯೋ, ಆ ಚಕ್ರಪ್ರಾಣಿ ಎಂಥ ಗಂಡ ಅಂತ ನಿಮ್ಗೆ ಗೊತ್ತಿಲ್ಲ. ಅವನು ಬರೀ ಗಂಡ ಅಲ್ಲ, ಗಂಡ ಪಿಂಡ, ದೊಡ್ಡ ಹುಡುಕ. ದುಡ್ದದ್ದೆಲ್ಲ ಬಾಗಿಲಲ್ಲಿ ಹೋಮ ಮಾಡ್ತಾನೆ. ಅವನಿಗೆ ಎಲ್ಲ ಗುಣಗಳು ಉಂಟು, ಸಕಲ ಗುಣ ಸಂಪನ್ನ. ತಿಂಗಳ ಕೊನೆಗೆ ಬಂದು ನನ್ನ ಹಣಕ್ಕಾಗಿ ನನ್ನನ್ನು ಪೀಡಿಸ್ತಾನೆ. ಅದಕ್ಕೆ ಶಾಸ್ತ್ರಿಗಳೇ, ಅವನು ಮಂಗಳೂರಿಗೆ ಬಾರದಂತೆ ಏನಾದರೂ ಮಾಡಿ ಬೇಕಾದಷ್ಟು ದುಡ್ಡು ಖರ್ಚಾಗಲಿ. ಅದೆಲ್ಲ ಆಗಲ್ಲಮ್ಮ. ನಾನು ಅವ್ರಿಗೆ ಆಗ್ಲೇ ವರ್ಗ ಪೂಜೆ ಮಾಡ್ತೀನಿ ಅಂತ ಮಾತು ಕೊಟ್ಟಾಯ್ತು. ನಾಳೆ ಬೆಳಿಗ್ಗೆ ನನಗೆ ಅವರು 5,000 ರೂಪಾಯಿ ಕಳಿಸ್ತಾರೆ. ನಾನು ಇವತ್ತೇ 10,000 ರೂಪಾಯಿ ಕಳಿಸ್ತೀನಿ. ಆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ. ಹಾಗಂತೀರಾ? ಸರಿ, 5ಕ್ಕಿಂತ 10 ದೊಡ್ಡದು. ಅನಿಸುತ್ತದೆ ಹೇಗ ಹಣ ಕಳಿಸಿ ನಿಮ್ಮ ಯಜಮಾನರಿಗೆ ಮಂಗಳೂರಿಗೆ ವರ್ಗ ಆಗದ ಹಾಗೆ ತಡೆ ಪೂಜಾ ಮಾಡಿಸ್ತೀನಿ. ತಡೆ ಪೂಜಾ ಆದರೂ ಮಾಡಿಸಿ, ಒಡೆ ಪೂಜಾ ಆದರೂ ಮಾಡಿಸಿ. ದಯವಿಟ್ಟು ಆ ನನ್ನ ಚಕ್ರಪ್ರಾಣಿ ನಾಸಿಕದಲ್ಲೇ ಇರೋ ಹಾಗೆ ಮಾಡಿ. ಹಲೋ ಅನ್ಸಿಯವರೇ, 1 ನಿಮಿಷ ಲೈನ್ ಮೇಲೆ ಇರಿ. ಹಲೋ ಯಾರೋ ಬರ್ತಾ ಇದ್ದಾರೆ. ಹಲೋ, ಹಲೋ, ನಾನು ಚಕ್ರಪ್ರಾಣಿ. ನನ್ನ ಟ್ರಾನ್ಸ್ಫರ್ ಏನಾಯ್ತು? ಅಯ್ಯೋ ಶಾಸ್ತ್ರಿಗಳೇ, ಆ ನನ್ನ ಗಂಡನ ಜೊತೆ ಮಾತಾಡ್ಬೇಡಿ ದಯವಿಟ್ಟು. ಶಾಸ್ತ್ರಿಗಳೇ, ನಾನು 10,000 ರೂಪಾಯಿ ಕೊಡ್ತೀನಿ. ನಾನು ಟ್ರಾನ್ಸ್ಫರ್ ಆಗಬೇಕು. ಶಾಸ್ತ್ರಿಗಳೇ, ನಾನು 20,000 ರೂಪಾಯಿ ಕೊಡ್ತೀನಿ. ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ. ಶಾಸ್ತ್ರಿಗಳೇ, ನಾನು 50,000 ಕೊಡ್ತೇನೆ. ಟ್ರಾನ್ಸ್ಫರ್ ಮಾಡಿಸ್ರಿ. ಶಾಸ್ತ್ರಿಗಳೇ, ನಾನು 1 ಲಕ್ಷ ಕೊಡ್ತೀನಿ. ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ. 1 ಲಕ್ಷ ಹಣ ಇಲ್ಲ. ಟ್ರಾನ್ಸ್ಫರ್ 1 ಲಕ್ಷ ಹಣ ಇಲ್ಲ. ಟ್ರಾನ್ಸ್ಫರ್ ಕ್ಯಾನ್ಸಲ್. ಚಕ್ರ ಪ್ರಾಣಿಗಳು ರಾಶಾಯಿಗಳಾದರು. ಅನಿಸುವವರೇ, ನೀವು ಯಜಮಾನರು ಅಲ್ಲೇ ಇರ್ತಾರೆ, ನೀವು ಇಲ್ಲ
ಭವಿಷ್ಯ ಈ ತಿಂಗಳು ಎಂದನಂತೆ ನಾಜೂಕು. 6ನೇ ಮನೆಯಲ್ಲಿ ಬುಧ, ಗುರು, ಶುಕ್ರ ಎಲ್ಲರೂ ಒಬ್ಬರನ್ನೊಬ್ಬರು ದುರ್ಗುಟ್ಟಿಕೊಂಡು ನೋಡ್ತಾ ಇದ್ದಾರೆ. ಹಾಗಾಗಿ ಹೆಂಡತಿ ಮತ್ತು ತಾಯಿ ಇವರಿಬ್ಬರ ಜಗಳದಲ್ಲಿ ಯಾರ ಪರವಾಗಿ ಮಾತಾಡಬೇಕು ಅನ್ನೋ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತೀರಿ. ಇದರ ದೋಷ ಪರಿಹಾರಕ್ಕೆ ಬುಧನಿಗೆ ಪ್ರಿಯವಾದ ಹಿಸ್ಕಿ ಜೊತೆಗೆ ಶುಕ್ರನಿಗೆ ಪ್ರಿಯವಾದ ಸೋಡಾ ಬೆರೆಸಿ ದಂಡ ಪೂರ್ತಿ ಕುಡಿದು ಹೆಂಡತಿ ಮತ್ತು ತಾಯಿ ಇವರಿಬ್ಬರು ಮಲಗಿದ ಮೇಲೆ ಮನೆಗೆ ಹೋಗುವುದು ಒಳ್ಳೆಯದು. ಇದು ಕುಂಭರಾಶಿ. ಕುಂಭರಾಶಿ ಅಂದ್ರೆ ಈ ರಾಶಿ ಭವಿಷ್ಯ ಬಹಳ ಮಜವಾಗಿದೆ. ಕಬಡ್ಡಿ 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 ಶಾಸ್ತ್ರಿಗಳೇ, ಏನು ಈ ಡ್ರೆಸ್ಸಲ್ಲಿ ಕಬಡ್ಡಿನಾ? ನಾನಲ್ಲ, ಈ ಕುಂಭರಾಶಿಯ 6ನೇ ಮನೆಯಲ್ಲಿ ರಾಹು, ಕೇತು, ಬುಧ, ಶುಕ್ರ ಎಲ್ಲಾ ಸೇರ್ಕೊಂಡು ಕಬಡ್ಡಿ ಆಡ್ತಾ ಇದ್ದಾರೆ. ಅವರು ಕಬಡ್ಡಿ ಆಡಬೇಕಾದ್ರೆ ಬಿದ್ದಂತ ಧೂಳು ಈ ರಾಶಿಯವರ ದೇಹದ ಒಳಗೆ ಸೇರಿ ಅದಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರುವುದುಂಟು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿ ಮಹಿಳೆಯರಿಗೆ ಈ ತಿಂಗಳು ಸೋಮನ ಪ್ರಭಾವದಿಂದ ಸೋಮಾರಿತನ ಹೆಚ್ಚಾಗಿ ಸೀರಿಯಲ್ ನೋಡುತ್ತಿರುವಾಗಲೇ ನಿದ್ರೆ ಬರುತ್ತದೆ, ಹಾಡು ಉಕ್ಕಿ ಒಲೆ ಸೇರುತ್ತದೆ. ಇನ್ನು ಗಂಡಸರ ವಿಷಯಕ್ಕೆ ಬರೋದಾದರೆ ಕಚೇರಿಯಲ್ಲಿ ಕಾರಣವಿಲ್ಲದೆ ಕೈ ಕೆಳಗಿನವರ ಮೇಲೆ ಹೇಗಾಡ್ತೀರಿ, ಅವರೆಲ್ಲ ನಿಮಗೆ ಮನಸ್ಸಿನಲ್ಲಿ ಶಾಪ ಹಾಕೋದ್ರಿಂದ ಮನೆಗೆ ಹೋದ ಮೇಲೆ ನಿಮಗೆ ನೈವೇದ್ಯ ಇರೋದಿಲ್ಲ, ಬರೇ ಮಂಗಳಾರತಿ. ಇಲ್ಲಿಗೆ ದ್ವಾದಶ ರಾಶಿಗಳ ವಾರದ ಭವಿಷ್ಯ ಸಂಪೂರ್ಣ. ಹಲೋ, ಟೈಮ್ ಪಾಸ್ ಟಿವಿ ಪುಕ್ಕಟ ಸಲಹೆ, ಯಾರು ಮಾತಾಡೋದು? ನಿಮ್ಗೆ ಯಾಕೆ ಅವೆಲ್ಲ? ಫೋನ್ ಕೊಡೆ ನಮ್ಮ ಶಾಸ್ತ್ರಿಗಳಿಗೆ. ಶಾಸ್ತ್ರಿಗಳೇ, ಯಾವುದೋ ಅರ್ಜೆಂಟ್ ಗಿರಾಕಿ ಮಿಟುಕ್ಲಾಡಿ ನಿಮ್ಮ ಹತ್ರನೇ ಮಾತಾಡಬೇಕಂತೆ, ಮಾತಾಡಿ. ಓಂ ಶ್ರೀದೇವಿ ನಮಃ, ಓಂ ಕಾವ್ಯೇ ನಮಃ, ಓಂ ಟಿವೇ ನಮಃ. ನಿಮ್ಮ ಶುಭನಾಮ ತಿಳಿಸ್ತೀರಾ? ಶಾಸ್ತ್ರಿಗಳೇ, ನನ್ನ ಹೆಸರು ಮೋನಿಕಾ. ತುಂಬ ಮುದ್ದಾದ ಹೆಸರು ಮೋನಿಕಾ, ಮೋಹಕ ನಾಮಧೇಯ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಶಾಸ್ತ್ರಿಗಳೇ, ನಿಮ್ಮನ್ನ ಟಿವಿಲಿ ನೋಡ್ದಾಕ್ಷಣ, ನಿಮ್ಮನ್ನ ಟಿವಿಲಿ ನೋಡ್ದಾಕ್ಷಣ, ನಿಮ್ ಕಂಚಿನ ಕಂಠ ಕೇಳ್ದಾಕ್ಷಣ ನನ್ನ ಸಮಸ್ಯೆ 25% ಕಡಿಮೆ ಆಯ್ತು. ಪರಮಾನಂದ, ನಿತಾನಂದ, ನಿತ್ಯಾನಂದ. ಸಮಯ ಅಂತ ಇದೆ. ಅಮ್ಮ ಮೋನಿಕಾ, ನಿಮ್ ಸಮಸ್ಯೆ ಏನು ಅಂತ ಹೇಳಿ ತಾಯಿ. ಇರೇ ಸುಮ್ಮನೆ ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಒಳ್ಳೆ ಮೆಟ್ರೋ ಟ್ರೈನ್ ಬಾಗಿಲು ಹಾಕಿದ ಥರ. ಶಾಸ್ತ್ರಿಗಳೇ, ನಾನು ಇತ್ತೀಚೆಗಷ್ಟೇ ಮದುವೆ ಆದ ಹುಡುಗಿ. ನನ್ನನ್ನ ಅಮ್ಮ ತಾಯಿ ಎಲ್ಲ ಅಂತಾರಲ್ಲ ಈ ಮೀರಾ ಆಂಟಿ. ಇದು ತಪ್ಪಲ್ವಾ ಶಾಸ್ತ್ರಿಗಳೇ? ನಾನೇ ಮಮ್ಮಿ ಥರ ಕಾಣ್ತೀನಾ? ನೀವು ನನಗೆ ಕಾಣ್ತಾ ಇಲ್ಲ, ಆದರೆ ನೀವು ಹೋಗ್ಲಂತ ಸ್ವರ ಕೇಳಿದರೆ ನೀವು ಇದು ಇವತ್ತಿಂದಲೇ ಅನ್ನಿಸ್ತೆ. ಮೇನಕಾ ಅವರೇ? ಮೇನಕಾ ಅಲ್ಲ, ಮೋನಿಕಾ. ಪರವಾಗಿಲ್ಲ ಶಾಸ್ತ್ರಿಗಳೇ, ನೀವು ನನಗೆ ಮೇನಕಾ ಅಂತಲೇ ಕರೀರಿ. ಆಗ ಅವರು ನಿಮ್ಮನ್ನ ವಿಶ್ವಾಮಿತ್ರ. ವಿಶ್ವಾಮಿತ್ರ ಮೇನಕೆ, ವಿಶ್ವಾಮಿತ್ರ ಮೇನಕೆ, ಶಕುಂತಲೆ ನೆನಪಿನ ಕಾಣಿಕೆ. ವಾ ವಾ ವಾ, ಎಂತ ಶಾಯರಿ ಶಾಸ್ತ್ರಿಗಳೇ. ನಿಮ್ಮ ಶಾಯರಿ ಕೇಳೋಕೆ ಚಂದ, ನಿಮ್ಮ ರೂಪ ನೋಡೋಕೆ ಚಂದ. ನೀವು ಅಷ್ಟೇ ಮೇನಕಾ ಅವರೇ, ನಿಮ್ಮ ಸ್ವರ ಅಂದರೆ ಶಾರೀರವೇ ಇಷ್ಟು ಚೆನ್ನಾಗಿದೆ ಅಂದ ಮೇಲೆ ನಿಮ್ಮ ಶರೀರ ಇನ್ನೂ ಚೆನ್ನಾಗಿರ್ಲೇರಿ. ಹೌದು ಶಾಸ್ತ್ರಿಗಳೇ, ನಾನು ನೋಡೋಕೆ ತುಂಬಾ ಚೆನ್ನಾಗಿದ್ದೀನಿ. ಆದ್ರೆ ಏನ್ ಮಾಡೋದು, ನನ್ನ ಗಂಡನಿಗೆ ನನ್ನ ಮೇಲೆ ಒಂಚೂರು ಆಸಕ್ತಿನೇ ಇಲ್ಲ. ನನ್ನ ಕಡೆ ನೋಡೋದೇ ಇಲ್ಲ, ಬರೀ ರೀಲ್ಸ್ ನಲ್ಲಿ ಹುಡುಗಿಯಾಗಿ ನೋಡ್ತಿರ್ತಾನೆ. ತುಂಬಾ ಅನ್ಯಾಯ. ಅಂದರೆ ನಿಮ್ಮ ದಾಂಪತ್ಯದಲ್ಲೂ ಸಮಸ್ಯೆ ಇದೆ ಅಂತಾಯಿತು. ಹೌದು ಶಾಸ್ತ್ರಿಗಳೇ, ರಾತ್ರಿ ತುಂಬಾ ಬೋರಿಂಗೋ ಬೋರಿಂಗೋ ಬೋರಿಂಗೋ.
ಸ್ನೋರಿಂಗೋ ಸ್ನೋರಿಂಗೋ ಸ್ನೋರಿಂಗು. ಶಾಸ್ತ್ರಿಗಳೇ ಪರವಾಗಿಲ್ಲ, ಇವಳು ನಿಮ್ಮ ಪ್ರಭಾವದಿಂದ ಚುಟುಕು ಎತ್ತಿದ್ದಾಳೆ. ಮೋನಿಕಾ ಅವರೇ, ನಿಮ್ಮ ಚುಟುಕು ಚೆನ್ನಾಗಿದೆ, ಆದರೆ ನಿಮ್ಮ ದಾಂಪತ್ಯ ಚುಟುಕಾಗಬಾರದು, ಅದು ಸುದೀರ್ಘ ಮಹಾಕಾವ್ಯ ಆಗಬೇಕು. ನಿಮ್ಮ ಸಮಸ್ಯೆಗೆ ಕಾರಣ ಏನಂತ ನೋಡ್ತೀರಿ. ಇರಲಿ, ನಿಮ್ಮ ಹೆಸರು ಮೋನಿಕಾ, ಮೋಹ, ಮಾಮಿ, ಮೃಗಶಿರ, ಮೃಗಶ ನಕ್ಷತ್ರ, ವೃಷಭ. ತಿಪ್ಪರ್ಲಗ ಹಾಕಿದರೂ ನಿಮ್ಮಿಂದ ನಿಮ್ಮ ಗಂಡನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಏನು ಶಾಸ್ತ್ರಿಗಳೇ? ಪಂಚಮದಲ್ಲಿ ಪ್ಲೂಟೋ, ನವಮದಲ್ಲಿ ನೆಪ್ಚೂನ. ಕೆಲವೊಮ್ಮೆ ದೇಹದಲ್ಲಿ ಎಲ್ಲಿಯಾದರೂ ಕಪ್ಪ ಚುಕ್ಕೆ ಇದ್ದರೆ ಇಂಥ ಸಮಸ್ಯೆ ಉದ್ಭವಿಸುವುದುಂಟು. ನನ್ನ ದೇಹದಲ್ಲಿ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲ ಶಾಸ್ತ್ರಿಗಳೇ. ಅಚ್ಚ ಇಲ್ವಾ? ಹಾಗಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ಯಾರನ್ನ? ಸಪ್ತಮದಲ್ಲಿ ಶನಿ ಉಚ್ಚ, ಅಷ್ಟಮದಲ್ಲಿ ಕೇಶು ಉಚ್ಚ, ಮೃಗಶಿರ 3ನೇ ಪಾದ ಡಬಲ್ ಉಚ್ಚ. ಅಂಬರೀಷ ಅವ್ರು ಹೋಗೈತಲ್ಲ. ಡಬಲ್ ಸ್ಟಾರ್ ಅಂದ್ರೆ ಸ್ಟಾರ್ ಡಬಲ್ ಆಗಿದೆ ಅಂದ್ರೆ ಜನ್ಮ ನಕ್ಷತ್ರ ತಿರುಗಿ ಬಿದ್ದಿದೆ ಅಂತ ಅರ್ಥ. ಅದಕ್ಕೆ ಈ ಮಚ್ಚೆ ಸಮಸ್ಯೆ ಉದ್ಭವಿಸಿದೆ. ನಾನು ಬೆಳಿಗ್ಗೆ ಸ್ನಾನ ಮಾಡ್ಕೊಳ್ಳುವಾಗ ನೋಡಿದೆ ಶಾಸ್ತ್ರಿಗಳೇ, ಎಲ್ಲೂ ಕಪ್ಪು ಮಚ್ಚೆ ಇಲ್ಲ. ಇದೇ ಇದೇ ಮಚ್ಚಿ ಇದೆ, ಆದ್ರೆ ಅದು ಮುಚ್ಚಿದೆ. ನನಗೆ ಕಾಣೋದಲ್ಲ, ಅಲ್ಲಂತ ದಿವ್ಯ ದೃಷ್ಟಿಯುಳ್ಳ ಸಾಧಕರ ಕಣ್ಣಿಗೆ ಮಾತ್ರ ಗೋಚರಿಸುತ್ತೆ. ಶಾಸ್ತ್ರಿಗಳೇ, ಇದಕ್ಕೆ ಪರಿಹಾರ ಏನು? ನೋಡಿ ಮೋನಿಕಾ, ಇನ್ನೊಂದು ದೈಹಿಕ ಸಮಸ್ಯೆ. ಇದಕ್ಕೆ ಆನ್ಲೈನ್ ಪರಿಹಾರವಿಲ್ಲ. ನೀವು ಬಯಸಿದರೆ ನಿಮ್ಮನ್ನು ಮುಖತಃ ಭೇಟಿಯಾಗಿ ನಿಮ್ಮ ದೇಹದ ಯಾವ ಭಾಗದಲ್ಲಿ ಮಚ್ಚೆ ಅಡಗಿದೆ ಅಂತ ನೋಡಿ ಪರಿಹಾರ ಸೂಚಿಸಬಹುದು. ಬೇಕಾದ್ರೆ ಈ ಪ್ರೋಗ್ರಾಮ್ ಮುಗಿದ ಮೇಲೆ ಡೈರೆಕ್ಟ್ ಆಗಿ ನೀವು ಮನೆಗೆ ಬರ್ತೀನಿ. ನಿಮ್ಮ ಮನೆ ವಿಳಾಸ ಹೇಳ್ತೀರಾ? ವಾ, ನೀವು ನಮ್ಮ ಮನೆಗೆ ಬರೋದಂದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ತಿಳ್ಕೋಬೇಕು. ನಮ್ಮ ಮನೆ ಇರೋದು ಉತ್ತರಳ್ಳಿ. ಪರಮಾನಂದ, ನಮ್ದು ಅಲ್ಲೇ ಬಸ್ ಡಿಪೋ ಪಕ್ಕನೆ. 14ನೇ ಮೇನು, ಮನೆ ನಂಬರ್ 420. ಅರೇ, ಅದು ನಮ್ಮ ಮನೆ ವಿಳಾಸ. ನಮ್ಮ ಮನೆ ವಿಳಾಸ ಮೋನಿಕಾ ಅವರೇ. ಹೌದ್ರಿ, ಅದು ನಿಮ್ಮ ಮನೆ ವಿಳಾಸವೇ. ಮಾತಾಡ್ತಿರೋದು ಆ ಮಿಟಕ್ಲಾಡಿ ಮೋನಿಕಾ ಅಲ್ಲ, ನಿಮ್ ಹೆಂಡತಿ ಮೀನಾಕ್ಷಿ. ಅಲ್ಲರಿ, ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡಿಡಿ ಅಂದ್ರೆ ಅಲ್ಲಿ ಹೋಗಿ ರಶ್ಮಿಕಾ ಮೇನಕಾ ಅಂತ ಜೊಲ್ ಸುರಿಸ್ತಿದ್ದೀರಲ್ರಿ. ನನಗೆ ಮೊದ್ಲಿಂದಲೂ ಅನುಮಾನ ಇತ್ತು, ಇವತ್ತು ಗೊತ್ತಾಯ್ತು ನಿಮ್ ಬುದ್ಧಿ. ಬನ್ನಿ ಮನೆಗೆ, ಕಾದಿದೆ ನಿಮಗೆ ಮಾರಿ ಹಬ್ಬ. ಇಲ್ಲಿಗೆ ನಮ್ಮ ಪುಕ್ಕಟ ಸಲಹೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಮುಂದಿನ ವಾರ ಈ ನಿಮ್ಮ ನೆಚ್ಚಿನ ಪುಕ್ಕಟ ಸಲಹೆ ಕಾರ್ಯಕ್ರಮ ಇದೇ ಟೈಪ್ ಆಸ್ ಟಿವಿಯಲ್ಲಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸರ್ ಸರ್ ಪ್ಲೀಸ್ ಏನು ಮಾಡಲಿ? ಇಲ್ಲ